ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೂಪರ್ 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 ಕ್ವೀನ್, ಸೂಪರ್ 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 ಕ್ವೀನ್, ಸೂಪರ್ 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 ಕ್ವೀನ್. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, ಸಾವಿರ ಕೆಲಸಕ್ಕೂ ಒಬ್ಬಳೇ ನಿಲ್ಲುವಂತ ಸ್ವಾಭಿಮಾನ, ಅರಸಿಯರನ್ನ ಮೆರೆಸುವಂತ ಆಸ್ಥಾನ. ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ ಗಡಿ ಫಿಲ್ಟರ್ ಕಾಫಿ, ನಿರ್ಮಾ ಅಡ್ವಾನ್ಸ್ ಡಿಟರ್ಜೆಂಟ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಮ್ಮ ಸೂಪರ್ ಕ್ವೀನ್ ಸ್ಕೂಲ್ ಈಗ ಪುಟಾಣಿ ಲೋಕ ಆಗ್ಬಿಟ್ಟಿದೆ. ಸ್ಕೂಲ್ ನೆನಪುಗಳಿಗೆ ನಾವೆಲ್ಲರೂ ಹೋಗ್ತಾ ಇದೀವಿ. ಕಾಕ ಅಂಗಡಿ ರಸಗುಲ್ಲ, ಗೆಳೆತನ, ತುಂಟತನ, ಸ್ಕೂಲ್ ಫ್ರೆಂಡ್ಸ್ ತರ್ಲೆಗಳು, ಕೊನೆ ಇಲ್ಲದ ಸಂಭ್ರಮ ಮುಂದುವರಿಯುತ್ತೆ. ಬನ್ನಿ ಇವತ್ತು ಕೂಡ ಅದೇ ಜೋಶಲ್ಲಿ ಅದೇ ಮನೋರಂಜನೆಯನ್ನ ನಾವೆಲ್ಲರೂ ಮುಂದುವರಿಸೋಣ. ಸೊ ಲೆಟ್ಸ್ ಬಿಗಿನ್ ಬ್ಯಾಕ್ ಟು ಸ್ಕೂಲ್ ರೌಂಡ್. ಇಲ್ಲೆಲ್ಲ ಚೇರ್ ಸೆಟಪ್ ಆಗಿದೆ ಆಯ್ತಾ. ಈಗ ಎಲ್ರು ಒಟ್ಟಿಗೆ ಸೇರಿ ಒಂದು ಬ್ಯೂಟಿಫುಲ್ ಆಟವನ್ನ ಇಲ್ಲಿ ಆಡ್ತೀವಿ, ಮ್ಯೂಸಿಕಲ್ ಚೇರ್ ಗೇಮ್. ಎಲ್ಲಾ ಕ್ವೀನ್ಗಳು ಸ್ಟೇಜ್ ಮೇಲೆ ಬರ್ತೀರಾ, ನಾವು ಮ್ಯೂಸಿಕ್ ಹಾಕ್ತಿವಿ. ಮ್ಯೂಸಿಕ್ ನಿಂತಾಗ ನೀವು ಚೇರ್ ಅನ್ನ ಹುಡ್ಕೊಂಡು ಹೋಗಿ ಕೂತ್ಕೋಬೇಕು. ಪ್ರತಿಯೊಬ್ಬರಿಗೂ ನಾವು ಬ್ಲೈಂಡ್ ಫೋಲ್ಡ್ ನ ಮಾಡಿರ್ತೀವಿ. ಚೇರ್ ನ ನೀವು ಹುಡುಕ್ಬೇಕು, ಆಮೇಲೆ ಹೋಗಿ ಕೂತ್ಕೋಬೇಕು. ಬನ್ನಿ ಕ್ವೀನ್ಸ್ ಎಲ್ಲರೂ ಬನ್ನಿ, ಬ್ಲೈಂಡ್ ಫೋಲ್ಡ್ ಬರ್ಲಿ. ಆಡಕ್ ರೆಡಿನಾ? ರೆಡಿ. ಈಗ ರೂಲ್ಸ್ ಏನು ಅಂತಂದ್ರೆ ಎಲ್ರೂ ಕಡ್ಡಾಯವಾಗಿ ಡಾನ್ಸ್ ಮಾಡ್ಲೇಬೇಕು. ಯಾರ್ಗೆ ಚೇರ್ ಸಿಗೋದಿಲ್ವೋ ಅವರು ಔಟ್ ಆಗ್ತಾರೆ. ಹಾಗೆ ಚೇರ್ಗಳು ಎಲಿಮಿನೇಟ್ ಆಗ್ತಾ 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 ಹೋಗುತ್ತೆ. ಕೊನೆಯಲ್ಲಿ ಒಂದೇ ಒಂದು ಚೇರ್ ಉಳ್ಕೊಳ್ಳುತ್ತೆ. ಆ ಚೇರ್ ಮೇಲೆ ಯಾರು ಉಳ್ಕೊಳ್ತಾರೋ ಅವರು ಈ ಗೇಮ್ ಅಲ್ಲಿ ವಿನ್ನರ್ ಆಗ್ತಾರೆ. ಸಿಂಪಲ್ ಅಂಡ್ ಈಗ ಶುರು ಮಾಡೋಣ. ಮ್ಯೂಸಿಕ್. ಹಿಂದೆ 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 ಹೋಗು, ಮಾತುಗುದ್ರು ಹಿಂದೆ ಹೋಗು, ಕಣ್ಣು ಹೊಡೆದು ಲೈನು ಹಾಕು, ಸಿಕ್ಕು ತಾಳ ಸುಂದರಿ. ಮುಂದೆ ಮುಂದೆ ಹೋಗು, ಹಿಂದೆ ಬಿದ್ದು ಮುಂದೆ ಹೋಗು, ಅಡ್ಡ ಬಿದ್ದು ತಪ್ಪೆ ಎಲ್ಲ ಇವಳೆ ನಿನ್ನ ಕಿನ್ನರಿ. ಎದೆಯಲ್ಲಿ ಇವಳ ಹಾವಳಿ ಜಾಸ್ತಿ ಆಗಿದೆ. ಓಕೆ ಮ್ಯೂಸಿಕ್ ನಿಂತಿದೆ. ಓಕೆ ನೀತು ಅವ್ರಿಗೆ ಚೇರ್ ಸಿಕ್ಕಿದೆ, ರಶ್ಮಿ ಅವ್ರಿಗೆ ಚೇರ್ ಸಿಕ್ಕಿದೆ. ರೆಮೋ ಹುಷಾರು. ಚಂದ್ರಕಲಾ ಮ್ಯಾಮ್, ಚಂದ್ರಕಲಾ ಮ್ಯಾಮ್ ಹುಷಾರು ಹುಷಾರು ಹುಷಾರು. ತಳ್ಬಿಟ್ಟು ಕೂತ್ಕೊಳ್ಳಿ. ರೆಮೋ ರೆಮೋ ಬನ್ನಿ ರೆಮೋ. ಅಯ್ಯಯ್ಯಯ್ಯಯ್ಯ, ಅವ್ರನ್ನ ಎಳೆಯಕ್ಕಾಗಲ್ಲ, ನೀವೇ ಕರೀರಿ. ಸಕ್ಕದಾಗ ಆಡಿದ್ರಿ ರೆಮೋ, ತೆಗಿಬೋದು ನೀವು ಬ್ಲೈಂಡ್ ಫೋಲ್ಡ್. ಸೋ ಸಾರಿ ರೆಮೋ, ಎಲ್ಲಿದ್ದೀರಾ ನೋಡಿ. ನಾನು ಹೆಲ್ಪ್ ಮಾಡಿದ್ರೆ ಇಲ್ಲಾಂದ್ರೆ LED ಹೊಡ್ಕೊಂಡು ಒಳಗೋಗ್ಬಿಡ್ತಿದ್ದೆ. ಓಕೆ ರೆಮೋ, ಬಟ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಈಗ 5 ಜನ 4 ಆಗುವಂತ ಸಮಯ. ಓಕೆ ಸೊ ಮ್ಯೂಸಿಕ್. ಹುಷಾರು ಹುಷಾರು. ರಶ್ಮಿ ಹುಷಾರು. ಹುಷಾರು ಹುಷಾರು. ಸ್ಲೋ 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 ಗರ್ಲ್. ಚಂದ್ರಕಲಾ ಮ್ಯಾಮ್, ಚಂದ್ರಕಲಾ ಮ್ಯಾಮ್ ಅಲ್ಲ, ಬೆಳಗ್ಗೆ ಹೊತ್ತು ಪಾರ್ಕಲ್ಲಿ ವಾಕಿಂಗ್ ಹೋಗ್ತಾರಲ್ಲ, ಹಂಗ ಹೋಗ್ತಾ ಇದ್ದೀರಾ? ಬಲೆ ಹಾಕಿ ಸಿಗುತ್ತೆ ಮೀನು. ನಿಧಾನ. ಕೂತ್ಕೊಬಿಡಿ. ಆ ಚೇರ್ನ ಫ್ಲಾಟ್ ಮಾಡಿದಾರೆ, ಕೂತ್ಕೊಳ್ಳಿ. ಬನ್ನಿ, ಹೋಗಿದ್ ಸಾಕು. ನೀವು ಬಲೆ ಇಲ್ದೆ ಹಂಗ್ ಹುಡ್ಕೋದ್ರೆ. ತೆಗೀರಿ ರಶ್ಮಿ. ರಶ್ಮಿ ತುಂಬಾ ಚೆನ್ನಾಗಿ ಆಡಿದ್ರಿ ನೀವು. ತುಂಬಾ ಚೆನ್ನಾಗಿ, ತುಂಬಾ ಸ್ಪೋರ್ಟಿವ್ ಆಗಿ ಆಡಿದ್ರಿ. ಓಕೆ ಥ್ಯಾಂಕ್ ಯು ರಶ್ಮಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಈಗ 4-3 ಆಗುವಂತ ಸಮಯ. ಬನ್ನಿ ಎಲ್ಲ ಮುಂದೆ ಬನ್ನಿ.
ಸ್ಟೇಜ್ ಮೇಲೆ 4 ಬ್ಯೂಟಿಫುಲ್ ಕ್ವೀನ್ಸ್ ಇದ್ದಾರೆ. ಚಂದ್ರಕಲಾ ಮೋಹನ್ ಅವರು, ಹೇಮಲತಾ ಅವರು, ನೀತು ವನಜಾಕ್ಷಿ ಅವರು ಹಾಗೂ ಐಶ್ವರ್ಯ ಶಿಂದೋಗಿ ಅವರು. ನೋಡೋಣ ಈಗ 4ರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ಮ್ಯೂಸಿಕ್. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಬಾಡಿನ ಹಿಂಕೆ ಮುಂಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು ನಾಳೆ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗು ಶಾಶ್ವತ ಯಾವುದು ಇಲ್ಲ ಎಲ್ಲ ಸೇಕಿಂಗು ಸೊ ಅದಕ್ಕೆ ಹುಡುಕಿ ಸ್ಲೋ ಸ್ಲೋ ಸ್ಲೋ. ಈಗ ಹೇಮಾ ಅವರು ಮೊದಲು ಕೂತಿದ್ದಾರೆ. ವೆರಿ ಗುಡ್ ಹೇಮಾ. ಹಲೋ ಐಶ್ವರ್ಯ ಹುಷಾರು. ಓಕೆ, ಏನ್ ಕತ್ತಿ ಫೈಟ್ ಆಡ್ಬಿಟ್ರು. ಆಮೇಲೆ ಹೇಗಿದ್ದಾರೆ? ನೀವು ಆಡಿ ಚಂದ ಚೇರು ಇಲ್ಲ ಏನು ಇಲ್ಲ, ಬನ್ನಿ. ಬಟ್ ಸೂಪರ್ ಆಗಿ ಟ್ರೈ ಮಾಡಿದ್ರಿ ಚಂದ್ರಕಲಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಈಗ 3-2 ಆಗುವಂತ ಸಮಯ. ಯಾವ ಇಬ್ರು ಕ್ವೀನ್ಗಳು ನಮ್ಮ ಸ್ಟೇಜ್ ಮೇಲೆ ಉಳ್ಕೊಳ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ನೋಡೋಣ. ಮ್ಯೂಸಿಕ್. ನಂಗೆ ಬೇಜಾರಾಯ್ತು ಕಣ್ರಿ, ನಾವು ಬೇಜಾನ್ ಕೊಡ್ಸಿದ್ವಲ್ರಿ, ನಮ್ಗೆ ಟೈಮೇ ಕೊಡ್ಲಿಲ್ವಲ್ರಿ, ನೀವು ಹತ್ರ ಬರ್ಲಿಲ್ವಲ್ರಿ, ನಿನ್ನ ಸ್ಟೈಲ್ ನೋಡಿ ಲೈಕ್ ಮಾಡಿದೆ, ತುಂಬಾ ಇಷ್ಟಪಟ್ಟು ಕಮೆಂಟ್ ಮಾಡಿದೆ, ಕ್ಯಾರೆಕ್ಟರ್ ಕೊಂಡು ಸಬ್ಸ್ಕ್ರೈಬ್ ಮಾಡಿದೆ. ಹುಡುಗಿ ಎಲ್ಲಿಗೆ? ಅಯ್ಯಯ್ಯೋ, ಹುಷಾರಮ್ಮ. ಐಶ್ವರ್ಯ ಅವರೇ, ಯಾಕೆ ಹಂಗ್ ತಡಬಿಡಾಯಿಸ್ಬಿಟ್ರೆ? ಯಾರ ಮೈ ಮೇಲೆ ಬಂದಿದ್ರಮ್ಮ? ಏನು ಇಲ್ಲ, ಚೇರ್ ಬೇಕಿತ್ತು ಅದಕ್ಕೆ. ಬನ್ನಿ, ಇನ್ನೂ ಏನು ಹುಡುಕ್ತಾ ಇದ್ದೀರಾ? ಬನ್ನಿ, ಆಗೋಯ್ತು ಆಟ. ಚೆನ್ನಾಗಿ ಆಟ ಆಡಿದ್ರಿ ಹೇಮಾ. ಫೈನಲ್ 3 ವರ್ಗೂ ಇದ್ರಿ ನೀವು. ಸಕ್ಕದಾಗಿ ಆಟ ಆಡಿದ್ರಿ ಹೇಮಾ. ಥ್ಯಾಂಕ್ ಯು ಹೇಮಾ. ಥ್ಯಾಂಕ್ ಯು. ಈಗ ನೋಡಿ ಅಪ್ಪ, ಫೈನಲ್ ಇಬ್ರಲ್ಲಿ ಒಬ್ರೇ ಉಳ್ಕೊಳ್ತಾರೆ, ಒಬ್ರೇ ವಿನ್ ಆಗ್ತಾರೆ. ಈಗ ನಮ್ಮ ಸ್ಟೇಜ್ ಮೇಲೆ ಇರೋದು ನೀತು ವನಜಾಕ್ಷಿ ಅವರು ಹಾಗೂ ಐಶ್ವರ್ಯ ಶಿಂದೋಗಿ ಅವರು. ಪೊಸಿಷನ್ಸ್ ಚೇಂಜ್. ಬನ್ನಿಮಾ ಹೆಣ್ಮಕ್ಳ ಬನ್ನಿ. ಕೊನೆಯ ಘಟ್ಟದಲ್ಲಿ ಯಾರು ವಿನ್ ಆಗ್ತಾರೆ ನೋಡುವಂತ ಸಮಯ. ಮ್ಯೂಸಿಕ್. ಹುಡುಗಿ ಐಶ್ವರ್ಯ ಫೈನಲ್ ಸ್ಟೇಜ್ ವರ್ಗೂ ಬಂದು ಪ್ರತಿ ಸಲನು ಹುಡ್ಕಾಡಿದ್ದು ಆ ಡಾನ್ಸ್, ಆ ಎನರ್ಜಿ, ನಾನೇ ಗೆಲ್ಬೇಕು ಅನ್ನೋ ಹಠ ಎಲ್ಲ ಸಕ್ಕದಾಗಿತ್ತು ಐಶ್ವರ್ಯ. ಸೂಪರ್. ಥ್ಯಾಂಕ್ ಯು. ಬಟ್ ನೀತು ಯು ಆರ್ ದ ಟ್ರೂ ವಿನ್ನರ್. ಸೂಪರ್. ಇವರು ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ನಾನು ಆ ಡೇಸ್ ಎಲ್ಲ ಮಿಸ್ ಮಾಡ್ಕೊಂಡಿದ್ದೆ, ನನಗೆ ಇಲ್ಲೆಲ್ಲ ಆಡ್ಬೇಕು ಅನ್ನೋ ಆಸೆ ಇದೆ ಅಂತೆಲ್ಲ ಹೇಳಿದ್ರು. ಆಸೆನೂ ನೆರವೇರಿದೆ, ಇಲ್ಲಿ ಗೆದ್ದಿದ್ದೀರಾ. ಹೌದು. ನೀತು. ಥ್ಯಾಂಕ್ ಯು. ಖುಷಿ ಆಯ್ತಾ? ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಇಷ್ಟು ವರ್ಷದ ಒಂದು ಕನಸು ಇವತ್ತು ಈಡೇರಿತು ಅಂತ ಅನ್ಕೋಬಹುದು. ಹೌದಾ? ಥ್ಯಾಂಕ್ ಯು ನೀತು. ಥ್ಯಾಂಕ್ ಯು ಐಶ್ವರ್ಯ. ಇವರು ಪ್ರೈಮರಿ ಸ್ಕೂಲು ನಾಗೇನಹಳ್ಳಿ, ಇವರ ಹೈಸ್ಕೂಲು ನಾಗಪುರದಲ್ಲಿ. ಪದ್ಯ ಹೇಳಮ್ಮ ಅಂತಂದ್ರೆ ಬೊಸ್ ಅಂತನ್ನೋ ಸ್ನೇಕ್ ಸ್ಟೂಡೆಂಟ್ ಇವರು. ಲೆಟ್ಸ್ ವೆಲ್ಕಮ್ ಐಶ್ವರ್ಯ ಶಿಂದೋಗೆ. ಐಸು ಯಾವಾಗ ಕೊಡ್ತೀರಾ ನನಗೆ ಐಸ್ ಕ್ರೀಮು? ಅಲ್ಲ, ಮಕ್ಳಿಗೆಲ್ಲ ಅಂಕಲ್ ಐಸ್
ಕ್ರೀಮ್ ಕೊಡಿಸ್ತಾರೆ, ನೀವೇನ್ ನಾನೇ ಕೊಡಿಸ್ಬೇಕಾ ನಿಮ್ಗೆ? ಹೋಗ್ರಿ. ಅಂಕಲ್ ಹತ್ರ ಕೇಳಿ, ನನ್ನ ಹತ್ರ ಏನ್ ಕೇಳ್ತೀರಾ? ಪ್ರೀತಿಯಿಂದ ಕೊಡಿಸ್ಬೇಕು ಅಂಕಲ್. ಎದೆ ಮೇಲೆ ನೋಡಿ ಏನ್ ಬರ್ದಿದ್ದಾರೆ, ಐ ಆಮ್ ಸ್ಟೂಡೆಂಟ್. ಮಿಸ್ ಯಾವ ಸ್ಟೂಡೆಂಟ್ ಮಿಸ್? ನಾವೆಲ್ಲ ಹುಡುಗಿರ್ ಇರ್ಬೇಕಾದ್ರೆ ಯಾರು ಅಂಕಲ್ ಬಂದಿದ್ದಾರೆ? ಇದು ಹೊಸ ಸ್ಟೂಡೆಂಟ್ ಅಮ್ಮ, ಒಂದು ಸೇರ್ಕೊಂಡು ಕತೆ ಎಲ್ಲ ಹಾಳು ಮಾಡ್ತದೆ. ಎಷ್ಟು ವರ್ಷದಿಂದ ಓದ್ತಾ ಇದ್ದಾರೆ ಒಂದೇ ಕ್ಲಾಸ್ ಅಲ್ಲಿ? ಮತ್ತೆ 40 ವರ್ಷದಿಂದ ಓದ್ತಾ ಇದ್ದೀನಿ. ಅಯ್ಯೋ ಏನ್ಷಿಯಂಟ್. ನನ್ನ ಇಷ್ಟ, ನಾನು ಇಂಟೆಲಿಜೆಂಟ್ ಆಗ್ಬೇಕು ಅಂದ್ರೆ ಒಂದೇ ಕ್ಲಾಸ್ ಅಲ್ಲಿ 40 ವರ್ಷ ಓದಿದ್ದೀನಿ, ಅದನ್ನ ಫುಲ್ ಡೀಟೇಲ್ ಆಗಿ. ನಾವೆಲ್ಲ ಹಂಗಲ್ಲಪ್ಪ, ಮುಂದೆ ಹೋಗ್ತಾನೆ ಇರ್ತೀವಿ. ನೀವು ಸರಿಯಾಗಿ ಓದ್ದೆ ಮುಂದಕ್ಕೆ ಹೋಗ್ತೀರಾ, ನಾವು ಅಲ್ಲೇ ಇದ್ಕೊಂಡು ಕರೆಕ್ಟಾಗಿ ಓದ್ತೀವಿ. ಸ್ಕೂಲಲ್ಲಿ ನೀವು ನಂತರನೇ ಇಂಟೆಲಿಜೆಂಟಾ? ಸ್ಕೂಲಲ್ಲಿ ನನಗೆ ಮೂಡ್ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ತುಂಬಾ ಒಳ್ಳೆ ಸ್ಟೂಡೆಂಟು, ಟೀಚರ್ಸ್ ಪೆಟ್ ಅಂತಾನೆ ಹೇಳ್ಬೋದು. ಅಂಡ್ ಮೂಡ್ ಮೇಲೆ ಡಿಪೆಂಡ್ ಏನಕ್ಕೆ ಅಂತ ಹೇಳ್ದೆ ಅಂದ್ರೆ, ಒಂದೊಂದು ಸಬ್ಜೆಕ್ಟ್ ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು, ಒಂದೊಂದು ಇಷ್ಟ ಆಗ್ತಾ ಇರ್ಲಿಲ್ಲ. ಅಂಡ್ ಆ ಸಬ್ಜೆಕ್ಟ್ಗಳಲ್ಲಿ ಒಂದೊಂದು ಟಾಪಿಕ್ ಬಹಳ ಇಷ್ಟ ಆಗ್ತಾ ಇತ್ತು, ಸೊ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ. ಯಾವ್ಯಾವ ಮೂಡ್ಗೆ ಯಾವ್ಯಾವ ಸಬ್ಜೆಕ್ಟ್ ನಿಮ್ಗೆ ಇಷ್ಟ ಆಗ್ತಿತ್ತು? ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಸೋಷಿಯಲ್ ಸ್ಟಡೀಸು. ಯಾವ ಮೂಡ್ ಅದು? ಹಿಸ್ಟ್ರಿ ಮೂಡು. ಬಯಾಲಜಿ ಯಾವ ಮೂಡು? ಪ್ಲಾಂಟ್ಸ್. ಐ ಲವ್ ಪ್ಲಾಂಟ್ಸ್. ಆಕ್ಚುಲಿ ಬಯಾಲಜಿ ಕೂಡ ನನ್ನ ಫೇವ್ರೆಟ್ ಸಬ್ಜೆಕ್ಟ್, ಅದು ಪ್ಲಾಂಟ್ ಮೂಡ್. ಮ್ಯಾಥ್ಸ್ ಯಾವ ಮೂಡು? ಡುಮ್ಟಕ ಮೂಡ್ ಅದು. ಮ್ಯಾಥ್ಸ್ ನಂಗೆ ಇಷ್ಟ ಆಗ್ತಾ ಇರ್ಲಿಲ್ಲ, ತುಂಬಾ ಕಷ್ಟಪಟ್ಟು ಓದಿ ನಾನು ಡಿಸ್ಟಿಂಕ್ಷನ್ ತಗೊಳ್ತಾ ಇದ್ದೆ ಮ್ಯಾಥ್ಸ್ ಅಲ್ಲೂ ಕೂಡ. ಡಿಸ್ಟಿಂಕ್ಷನ್ ತಗೊಳ್ತಾ ಇದ್ದೆ, ಮ್ಯಾಥ್ಸ್ ಇಷ್ಟ ಆಗ್ತಾ ಇರ್ಲಿಲ್ಲ. ಸೊ ನನ್ಗೆ ಫಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳ್ಳೋಕೆ ಇಷ್ಟ ಆಗ್ತಾ ಇತ್ತು. ಬಟ್ ಫಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡೆ ಲಾಸ್ಟ್ ಬೆಂಚ್ ಅವ್ರು ಮಾಡೋ ನಾಟಿನೆಸ್ ಎಲ್ಲ ನಾನು ಫಸ್ಟ್ ಬೆಂಚ್ ಅಲ್ಲೇ ಕೂತ್ಕೊಂಡು ಮಾಡ್ತಾ ಇದ್ದೆ. ಸೊ ಐ ವಾಸ್ ಲೈಕ್ ಆಲ್ ಇನ್ ಒನ್. ತುಂಬಾ ಫನ್ ಮಾಡ್ತಾ ಇದ್ವಿ, ಮತ್ತೆ ತುಂಬಾ ಸ್ಟೂಡಿಯೋಸ್ ಆಗು ಓದ್ತಾ ಇದ್ದೆ. ಮತ್ತೆ ಇನ್ನೊಂದು ವಿಷಯ ನನ್ಗೆ ಏನ್ ಇಷ್ಟ ಆಗ್ತಾ ಇತ್ತು ಅಂದ್ರೆ ಲೀಡರ್ ಆಗೋದು. ಕ್ಲಾಸ್ ಲೀಡರ್ ಆಗೋದು, ಒಂದು ಗ್ರೂಪ್ ನ ಸೇರಿಸ್ಕೊಂಡು ಅದಕ್ಕೆ ಲೀಡ್ ಮಾಡೋದು. ಲೀಡರ್ ಆಗ್ಬೇಕು ಅಂತ ಇಷ್ಟ ಅಂತೆ. ಆದ್ರೆ ಲಾಸ್ಟ್ ಬೆಂಚ್ ಅಲ್ಲಿ ಇರೋ ನಾಟಿ ಅಂತ ಹೇಳೋದು ಕೇಳಿದೀವಿ. ನೀವು ಫಸ್ಟ್ ಬೆಂಚ್ ಅಲ್ಲಿ ಕುತ್ಕೊಂಡು ಅದ್ ಏನ್ ನಾಟಿತನಗಳು ಮಾಡ್ತಿದ್ರಿ ನೀವು? ಡೆಸ್ಕ್ ಮೇಲೆ ಗೀಚೋದು, ನೋಟ್ಸ್ ಪಾಸ್ ಮಾಡೋದು, ಚೂಯಿಂಗ್ ಗಮ್ ಸಾರಿ ಅಯ್ಯೋ ಸ್ಕೂಲ್ ಅವರೆಲ್ಲ ನೋಡ್ತಾರೆ ಇವಾಗ. ಚೂಯಿಂಗ್ ಗಮ್ ಅಗ್ದು ಬೆಂಚ್ ಅಂಡರ್ ಅಲ್ಲಿ ಅಂಟಿಸೋದು, ತುಂಬಾ ಮಾತಾಡ್ತಾ ಇದ್ವಿ. ಆಮೇಲೆ ಸಿಕ್ಕಾಪಟ್ಟಿ ಆಕ್ಸೆಸರೀಸ್, ರಿಂಗ್ಸ್, ಬ್ರೇಸ್ಲೆಟ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಪಾಸ್ ಅರೌಂಡ್ ಮಾಡ್ತಾ ಇದ್ವಿ. ಅದೆಲ್ಲ ಮಾಡ್ತಾ ಇರ್ತಿದ್ರಿ. ನಿಮ್ ಸ್ಕೂಲ್ಗೆ ನಾನೇ ಪರ್ಸನಲ್ ಆಗಿ ಭೇಟಿ ಕೊಟ್ಟು ಒಂದು ಕ್ಯಾಮ್ರಾ ತಗೊಂಡೋಗಿ ಎಲ್ಲ ಶೂಟ್ ಮಾಡ್ಕೊಂಡು ಎಡಿಟ್ ಮಾಡಿಸಿ ಒಂದು ವಿಟಿ ಮಾಡ್ಕೊಂಡ್ ಬಂದಿದ್ದೀನಮ್ಮ. ಸಖತ್ತಾಗಿ ಮಾಡಿದ್ದೀನಿ. ಹೌದಾ? ನೋಡೋಣ. ಎಸ್. ಸ್ಕೂಲ್ ಸಿನಿಮಾ ಪ್ಲೀಸ್. ನನ್ನ ಗುರುಕುಲಕ್ಕೆ ಬಂದಿದ್ದೀನಿ, ನನ್ನ ಶಾಲೆಗೆ ಬಂದಿದ್ದೀನಿ. 10 ವರ್ಷಗಳ ಕಾಲ ನಾನು ಈ ಶಾಲೆಯಲ್ಲಿ ಓದಿದ್ದೀನಿ. ನಾನು ಓದಿದ್ದು ಡ್ಯಾಫೋಡಿಲ್ಸ್ ಇಂಗ್ಲಿಷ್ ಸ್ಕೂಲ್ ಸಂಜಯನಗರಲ್ಲಿರೋದು. ಆ್ಯಂಡ್ ಒಂದೊಂದು ಕ್ಷಣ ಕಳೆದಿರೋದು ಈ ಶಾಲೆಯಲ್ಲಿ ನನಗೆ ತುಂಬ ಪ್ರೆಷಸ್ ಅಂತಾನೆ ಹೇಳ್ಬೋದು. ಸ್ಕೂಲಿಂದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ನನಗೆ ಫುಲ್ ಗೂಸ್ ಬಂಪ್ಸ್ ಬರ್ತಾ ಇದೆ. ಐಶ್ವರ್ಯ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬಂದರು ಇಲ್ಲಿ ಅಡ್ಮಿಷನ್ಗೆ. ಆವಾಗ ನಾನೇ ಇದ್ದೆ, ಅಡ್ಮಿಷನ್ ಎಲ್ಲ ಮಾಡಿಸಿದ್ದೆಲ್ಲ ನಾವೇ ಇದ್ದು. ಆಯಿತು, ಆವಾಗ ಹೇಗಿದ್ರು ನಮ್ಗೆ ಐಶ್ವರ್ಯ ಅದೇ ಥರ ಮುದ್ದಾಗಿ ಇವಾಗೂ ನಮ್ಮನ್ನು ಬಂದು ತಪ್ಕೊಂಡು ಮಾತಾಡಿಸಿ ಸಂತೋಷಾಗೆ ಇದು ಮಾಡ್ತಾರೆ. ಅದು ತುಂಬ ಖುಷಿ ಆಗತ್ತೆ. I remember Aishwarya as a little girl when she passed out from 10th standard. ಆವಾಗ ಅವಳಿಗೆ ಹೆಚ್ಚಾಗಿ ಓದೋದಕ್ಕಿಂತ ಎಕ್ಸ್ಟ್ರಾ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟಿ ಸ್ಪೋರ್ಟ್ಸಲ್ಲಿ ತುಂಬ ಹುಚ್ಚಿತ್ತು. ಸ್ಪೋರ್ಟ್ಸ್ ಅನ್ನೋ ವಿಷಯಕ್ಕೆ ಬಂದಾಗ ಐ ವಾಸ್ ಅ ಸ್ಟೇಟ್ ಲೆವೆಲ್ ಹಾಕಿ ಪ್ಲೇಯರ್. ಆ್ಯಂಡ್ ಹಾಕಿ ಮಾತ್ರ ಅಲ್ಲ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾನು ಬ್ಯಾಡ್ಮಿಂಟನ್ ಮತ್ತು ವಾಲಿಬಾಲ್ ಕೂಡ ಆಡಿದ್ದೀನಿ. ಕ್ಲಾಸಲ್ಲಿ ಅವ್ರ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರು ಬರೆಯೋದಕ್ಕೆ ಹಿಂದೇಟ್ ಹಾಕ್ತಾಳೆ ಅಂತ. ಬಟ್ ಒಂದ್ಸಲ ಕೇಳಿಸ್ಕೊಂಡ್ರೆ ಸಾಕು, ಅವಳಿಗೆ ಅದನ್ನು ಮತ್ತೆ ಮಾರ್ಕ್ಸ್ ಸ್ಕೋರ್ ಮಾಡೋದ್ರಲ್ಲಿ ಯಾವತ್ತೂ ಹಿಂದೇಟ್ ಹಾಕ್ತಿರ್ಲಿಲ್ಲ. ಇದೇ ಕ್ಲಾಸಲ್ಲಿ ನಾನು ಓದಿದ್ದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಬಗ್ಗೆ ಹೇಳಲೇಬೇಕು. ನಾನು ಯಾವಾಗ ಒಳ್ಳೆ ಸ್ಕೋರ್ಸ್ ತೊಗೊಂಡಿರ್ತೀನಿ, ಒಳ್ಳೆ ಚೆನ್ನಾಗಿ ಬರ್ದಿದ್ದೀನಿ ಎಕ್ಸಾಮ್ ಎಲ್ಲ ಅನ್ಬೇಕಾದ್ರೆ ಫುಲ್ ಕಾನ್ಫಿಡೆನ್ಸಲ್ಲಿ ಆ ಗತ್ತಲ್ಲಿ ನನ್ನ ಪೇರೆಂಟ್ಸ್ನ ಕರ್ಕೊಂಬರ್ತಾ ಇದೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗೆ.
ಆ್ಯಂಡ್ ಫೇವ್ರೆಟ್ ಟೀಚರ್ ಅಂತ ಬಂದಾಗ ಎವ್ರಿಬಡೀಸ್ ಫೇವ್ರೆಟ್ ಅಂದರೆ ವಿಜಯ್ ಕುಮಾರ್ ಸರ್, ನಮ್ಮ ಕನ್ನಡ ಮೇಷ್ಟ್ರು ಅವರು. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾನು ಸ್ಕೂಲಿಗೆ ಕನ್ನಡ ಟೀಚರ್ ಆಗದಂತೆ ಸುಮಾರು 20 ವರ್ಷ ಆಗಿದೆ. ತುಂಬ ಸಂತೋಷ ಆಗುತ್ತೆ. ಐಶ್ವರ್ಯ ಸಿಂಧೋಗಿ ಒಂದು ವಿಶೇಷವಾದಂಥ ಒಂದು ಕ್ಯಾರೆಕ್ಟರ್ ಅಂತ ಒಪ್ಪಾಗಲಾರ. ಏಕೆಂದರೆ ನಮ್ಮ ಶಾಲೆಯಲ್ಲಿ ಏನೇ ಒಂದು ಪ್ರೋಗ್ರಾಮ್ ಆಗಲಿ, ಏನೇ ಕಾರ್ಯಕ್ರಮ ಆಗಲಿ, ಆ ಕಾರ್ಯಕ್ರಮದಲ್ಲಿ ಯಾರಾದರೂ ಒಬ್ಬರು ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಆ ವೇಷಭೂಷಣ ಧರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತಂದರೆ ಐಶ್ವರ್ಯ ಸಿಂಧೋಗಿ. ಪ್ರತಿ ವರ್ಷ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆಗೆ ಐಶ್ವರ್ಯ ಪಾರ್ಟಿಸಿಪೇಷನ್ ಗ್ಯಾರಂಟಿ ಇತ್ತು. ಸೊ ಒಂದು ವರ್ಷ ಅವಳು ಪಿಕಾಕ್ ಆಗಿ ಬಂದಿದ್ಲು, ಒಂದು ವರ್ಷ ಉಪೇಂದ್ರ ಥರ ಡ್ರೆಸ್ ಹಾಕೊಂಡು ಬಂದಿದ್ಲು. ಪ್ರತಿ ವರ್ಷ ಅವಳು ಭಾಗವಹಿಸಿ ಅದರಲ್ಲಿ ಪ್ರೈಸ್ ಗೆಲ್ತಿದ್ಲು. ಬರ್ತ್ಡೇ ಬಂದಾಗ ಪ್ರತಿ ವರ್ಷ ಸ್ಕೂಲ್ಗೆ ಬಂದು ನಾನು ಚಾಕ್ಲೇಟ್ಸ್ಗಳನ್ನ ಹಂಚ್ತಾ ಇದ್ದೆ. ಆ್ಯಂಡ್ ಒಂದು ವರ್ಷ ನಾವು ಫಿನಾನ್ಷಿಯಲಿ ಅಷ್ಟು ಸ್ಟೇಬಲ್ ಇರಲಿಲ್ಲ. ಸೊ ಆ ಟೈಮಲ್ಲಿ ಅದು ಹೇಗೆ ಮಿರಾಕಲ್ ಆಯಿತು, ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ಮಲಗಿದವಳು ಎದ್ದೆ, ಬೆಳಗ್ಗೆ ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದೆ. ಬೇಡ ಪಾಪ ಪರವಾಗಿಲ್ಲ ಅಂತ ಹೇಳಿದೆ. ಬಟ್ ಅದು ಹೇಗೋ ಮಾಡಿ ನನಗೆ ಸ್ಕೂಲ್ಗೆ ಆ ಬಾಕ್ಸ್ಗಳನ್ನ ತಂದ್ಕೊಟ್ರು, ಚಾಕ್ಲೇಟ್ ಬಾಕ್ಸ್ನ. ಇಲ್ಲ ಮಗಳೇ, ನೀನು ಹಂಚು, ಪ್ರತಿ ವರ್ಷ ಕೊಟ್ಟಿದ್ಯಾ, ಈ ವರ್ಷನೂ ನೀನು ಕೊಡಲೇಬೇಕು ಅಂತ ಅವರು ತಂದ್ಕೊಟ್ಟಿದ್ದು ಉಂಟು. ಪುನಃ ಮತ್ತೆ ಬಂದು ನಾನು ಸ್ಕೂಲಲ್ಲಿ ಓದಬೇಕು ಅಂತ ಆಸೆ ಆಗ್ತಾ ಇದೆ. ಬಟ್ ಅದಾಗಲ್ಲ. ಸ್ಕೂಲ್ಗೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಸ್ಕೂಲ್ ಲೈಫ್ ಇಸ್ ಲಿಟ್ರಲಿ ಗೋಲ್ಡನ್, ಡೈಮಂಡ್, ಪ್ಲಾಟಿನಮ್ ಎಲ್ಲ ಲೈಫು ಇಲ್ಲೇ ಸ್ಕೂಲಲ್ಲೇ ಸಿಗೋದು. ಡೋಂಟ್ ಮಿಸ್ ಔಟ್ ಆನ್ ಇಟ್. ಎಂಜಾಯ್ ಟು ದ ಫುಲ್ಲೆಸ್ಟ್. ಲೈಫ್ ಅಂತಂದ್ರೆ ಎಷ್ಟು ಖುಷಿ ಕೊಡುತ್ತಲ್ವಾ ಐಶ್ವರ್ಯ? ನಾನು ಹೇಳ್ದಂಗೆ ಹೋಗಿದ ತಕ್ಷಣ ಫುಲ್ಲು ರೋಮಾಂಚನ ಆಯಿತು ನನಗೆ, ಗೂಸ್ ಬಂಪ್ಸು. ಹೇಳ್ದಂಗೆ ನಾನು ಅಳ್ತಾ ಇದ್ದೆ ಆ್ಯಕ್ಚುಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಅಯ್ಯೋ ಸ್ಕೂಲ್ಗೆ ಹೋಗ್ಬೇಕಾ ಮಮ್ಮಿ, ಹೋಗಲ್ಲ ಪಪ್ಪ ಹೋಗಲ್ಲ ಅಂತ ಅಳ್ತಾ ಇದ್ದೆ. ಬಟ್ ಇವಾಗ ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಅಂದರೆ ಸ್ಕೂಲ್ ಲೈಫ್ನ. ಓ ಮೈ ಗಾಡ್, ಐ ರಿಯಲಿ ಮಿಸ್ ಇಟ್. ಸ್ಕೂಲ್ಗೆ ಹೋದ್ಮೇಲಂತೂ ನಾನು ಪುನಃ ಅಡ್ಮಿಷನ್ ತೊಗೊಂಡು ನಾನೇ 10 ವರ್ಷ ಪರವಾಗಿಲ್ಲ ನಾನು ಬಂದು ಓದ್ತೀನಿ ಅನ್ನೋಂಗಿತ್ತು. ಅಷ್ಟು ಐ ಡೋಂಟ್ ನೋ, ಇಟ್ಸ್ ಬ್ಯೂಟಿಫುಲ್. ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಆಗಲ್ಲ, ಅಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು. ಓಕೆ, ನಿಮ್ಮ ಲೈಫಿನ ಬೆಸ್ಟ್ ಫ್ರೆಂಡ್ಸ್ ಬಗ್ಗೆ ಹೇಳಿ. ಅಫ್ಕೋರ್ಸ್ ಸ್ಕೂಲಲ್ಲಿ ನನಗೆ ಬೆಸ್ಟ್ ಫ್ರೆಂಡ್ಸ್ ಇವಾಗವರೆಗೂ ನನಗೆ ಟಚ್ಚಲ್ಲಿದ್ದಾರೆ. ಆ್ಯಂಡ್ ಪ್ರತಿಯೊಂದು ನಾನು ಲಾಸ್ಟ್ ಟೈಮ್ ಹೇಳಿದೆ, ನಂದು ಏನೇ ಆಗು ಹೋಗುಗಳಲ್ಲಿ ಪಾಸಿಟಿವ್ ನೆಗೆಟಿವ್ ಏನೇ ಇದ್ರು ಅವ್ರು ಎಲ್ಲದರಲ್ಲೂ ಹಂಚ್ಕೊಂಡಿದ್ದಾರೆ. ಬಟ್ ಬೆಸ್ಟ್ ಫ್ರೆಂಡ್ಸ್ ಅಂದರೆ ನಾವು 3 ಮಸ್ಕಿಟಿಯರ್ಸ್ ಅಂತ ಹೇಳ್ಬೋದು. ಇವರೇನಾದ್ರು ನೋಡಿ, ಇವರೇ ಸೊ ಇವಳು ಸಂಜನಾ ಅಂತ ಸಂಜು, ಆಮೇಲೆ ಇವಳು ಚಂದನಾ ಅಂತ ಚಂಡು. ಓಕೆ, ಬಟ್ ಒಂದ್ ಸ್ಪೆಷಾಲಿಟಿ ಏನಂದ್ರೆ ನಾವ್ 3 ಜನ ಹಾಕಿ ಪ್ಲೇಯರ್ಸ್. ಹೌದಾ? ಎಸ್. ಸೊ ಸಂಜನಾ ಅವರೇ, ನಿಮ್ಮ ಫ್ರೆಂಡ್ ಐಶ್ವರ್ಯ ಬಗ್ಗೆ ಹೇಳಬೇಕು ಅಂದ್ರೆ? ಸಿಕ್ಕಾಪಟ್ಟೆ ಮೆಮೊರೀಸ್ ಸ್ಕೂಲಲ್ಲಿ. ಬಟ್ ಒನ್ ಥಿಂಗ್ ಸ್ಪೆಷಲ್ ಅಂದ್ರೆ ಅವಳು ಬರೆಯೋ ಸ್ಟೈಲ್, ಅವಳು ಪೆನ್ ಹಿಡ್ಕೊಳ್ಳೋ ಸ್ಟೈಲ್ ಐ ಕ್ಯಾನ್ ನಾಟ್ ಫರ್ಗೆಟ್. ವೆರಿ ಡಿಫ್ರೆಂಟ್. ಎಲ್ಲರೂ ಹಿಂಗೆ ಇಟ್ಕೊಂಡ್ರೆ ಅವಳು ಹಿಂಗೆ ಹಿಡ್ಕೊಂಡು ಬರೆಯೋಳು. ಇಟ್ಸ್ ವೆರಿ ಡಿಫ್ರೆಂಟ್. ಸೊ ದ್ಯಾಟ್ ವಾಸ್ ಲೈಕ್ ಸ್ಪೆಷಲ್ ಎಲ್ಲರಿಗೂ. ಬಿಟ್ರೆ ಎವ್ರಿಬಡೀಸ್ ಫೇವ್ರೆಟ್. ಆ್ಯಂಡ್ ಚಂದನಾ ಅವರೇ, ನೀವು ಐಶ್ವರ್ಯ ಬಗ್ಗೆ ಹೇಳಬೇಕು ಅಂದರೆ? ಅವಳು ತುಂಬ ಲೈಕ್ ಟೀಚರ್ಸ್ ಪೆಟ್ ಅಂತಲೇ ಹೇಳ್ಬೋದು. ಎವ್ರಿಬಡಿ ಯೂಸ್ ಟು ಲೈಕ್ ಹರ್. ಆ್ಯಂಡ್ ಆ್ಯಸ್ ಶಿ ಸೆಡ್, ನಾನು ಗೋಪಿಕಾ ಇವಳು ಪ್ರೊಟೆಕ್ಟರ್ ಥರ. ಮ್ಯಾಚಸ್ ಎಲ್ಲ ಹೋಗ್ತಾ ಇದ್ರಿ, ಎವ್ರಿ ಮಂತ್ ವಿ ಯೂಸ್ ಟು ಗೋ ಫಾರ್ ಒನ್ ಆರ್ ದಿ ಅದರ್ ಮ್ಯಾಚಸ್. ಸೊ ಇವಳನ್ನ ಬೇರೆ ಫ್ಯಾನ್ ಫಾಲೋಯಿಂಗ್ಸ್ ಇಂದ ಪ್ರೊಟೆಕ್ಟ್ ಮಾಡೋದೇ ನಮ್ಮ ಕೆಲಸ ಆಗೋಗ್ತಾ ಇತ್ತು. ಸ್ಕೂಲ್ ಡೇಸ್ ಇಂದನೇ ಜಾಸ್ತಿ, ಅವಾಗಿಂದನೂ ಜಾಸ್ತಿ. ಮ್ಯಾಚಸ್ ಎಲ್ಲ ಹೋಯ್ತು ಅಂದರೆ ಆಯಿತು, ಬೇರೆ ಸ್ಕೂಲ್ ಹುಡುಗರೆಲ್ಲ ಬಂದರು ಅಂದರೆ ನಮ್ಮ ಐಶ್ವರ್ಯ ಎಲ್ಲಿ ಅಂತ ಕಣ್ಣಿಟ್ಟಿರಲೇಬೇಕು. ಅವರೆಲ್ಲ ಬಂದು ಅಪ್ರೋಚ್ ಮಾಡ್ತಾ ಇದ್ರು. ಸೊ ವಿ ವರ್ ಲೈಕ್ ವೆರಿ ಪ್ರೊಟೆಕ್ಟಿವ್ ಆಫ್ ಹರ್. ಅವಾಗ ಪಂಚಾಯತಿ ನಡೆಸೋದೆಲ್ಲ ನಮ್ಮ ಕೆಲಸ ಆಗ್ತಾ ಇತ್ತು. ಅವಾಗ ಪಂಚಾಯತಿ ನಡೆಸ್ತಾ ಇದ್ರಿ. ಬಟ್ ಇನ್ನು ನೀವು ಆ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದೀರಲ್ಲ, ಜೀವನದ ದೊಡ್ಡ ಆಸ್ತಿನೇ ಸ್ನೇಹಿತರು ಅಂತ ಹೇಳ್ತಾರೆ. ಆ ಆಸ್ತಿ ನಮ್ಮ ಐಶ್ವರ್ಯ ಅವ್ರಿಗೆ ಸಿಕ್ಕಿದೆ. ಥ್ಯಾಂಕ್ ಯು ಸಂಜನಾ ಅಂಡ್ ಥ್ಯಾಂಕ್ ಯು ಚಂದನಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊಟೆಕ್ಟಿಂಗ್ ದಿಸ್ ಲಿಟಲ್ ಡಾಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಐಶ್ವರ್ಯ ಅವರೇ, ನಿಮ್ಮ ಸ್ಕೂಲ್ ಕಥೆಗಳೆಲ್ಲ ಕೇಳಿದ್ವಿ ನಾವು. ಈಗ ನಿಮ್ಮೊಂದಿಗೆ ಜಾಯಿನ್ ಆಗೋದಕ್ಕೆ ಬರ್ತಾ ಇದ್ದಾರೆ. ಮನೆ ಇವರ ಮೊದಲ ಪಾಠಶಾಲೆ, ತಾಯಿನೇ ಇವರ ಮೊದಲ ಗುರು. ಆದ್ರೆ ಪಾಠಶಾಲೆ ಮಾತ್ರ ರಂಗಭೂಮಿ. ರಂಗದ ಮೇಲೆ ಬದುಕಿನ ಓಂಕಾರವನ್ನ ಕಲಿತಂತಹ ಕಲಾವಿದೆ. ಸ್ವಾಗತಿಸಿ ನಮ್ಮ ವೇದಿಕೆಯ ಕ್ಯೂಟ್ ಕ್ಯೂಟ್ ಪುಟ್ಪುಟಾಣಿ ನವರಸ ನಾಯಕಿ ಚಂದ್ರಕಲಾ ಮೋಹನ್ ಅವರು.
ಏನ್ ಎನರ್ಜಿ ಅಪ್ಪ ಇವ್ರದು. ಸೀರೆ ಉಟ್ಕೊಂಡ್ ಬಂದ್ರು ಎನರ್ಜಿನೇ, ಸ್ಕೂಲ್ ಡ್ರೆಸ್ ಹಾಕೊಂಡ್ ಬಂದ್ರು ಎನರ್ಜಿನೇ, ಕೈಯಲ್ಲಿ ಲಾಲಿಪಾಪ್ ಇಟ್ಕೊಂಡ್ ಬಂದ್ರು ಎನರ್ಜಿನೇ. ಲುಕಿಂಗ್ ವೆರಿ ಕ್ಯೂಟ್, ವೆರಿ ಕ್ಯೂಟ್. ಓಕೆ ಚಂದ್ರಕಲಾ ಮ್ಯಾಮ್, ನೀವ್ ಹೇಳಿ, ಫಸ್ಟ್ ಟೈಮು ಯೂನಿಫಾರ್ಮ್ ಹಾಕೊಂಡು ಈ ವೇದಿಕೆ ಮೇಲೆ ಬಂದಿದ್ದೀರಾ, ಹೇಗಿದೆ ಈ ಅನುಭವ? ಎಲ್ಲೋ ಒಂದ್ ಕಡೆ ನನಗೆ ಆ ಜಾಗದಲ್ಲಿ ಕೂತಾಗ ಅನಿಸ್ತು, ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗಿದ್ದಿದ್ರೆ ಇವತ್ತು ನನ್ನ ಒಂದು ಚೈಲ್ಡ್ಹುಡ್ ಆ ಸ್ಕೂಲ್ ಡೇಸ್ನ ನಾನು ವಿಟಿಲಿ ನೋಡ್ಬೋದಾಗಿತ್ತು. ಎಂಥ ನತದೃಷ್ಟೇ ನಾನು ಅಂತ ಅನಿಸ್ತು. ಆದರೆ ಏನು ಮಾಡೋಕ್ಕಾಗಲ್ಲ. ಬಹುಶಃ ನನ್ನ ಅಜ್ಜಿ ಇಲ್ಲ ಇವತ್ತು. ಅವರು ನನಗೆ ವಿದ್ಯಾಭ್ಯಾಸ ಮಾಡಿಸಿದ್ದು. ಬೆಳಗಿನ ಜಾವ 4 ಗಂಟೆಗೆ ಎಬ್ಸಿ ಕೂರಿಸಿ ಅವರಿಗೆ ನನಗೆ ಈ ಎಲ್ಲ ತಿದ್ದಿ ಸ್ಲೇಟಲ್ಲಿ ತಿದ್ದಿ ಹೇಳ್ಕೊಟ್ಟಿದ್ದು. ಅವರು ಅಷ್ಟು ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ನಾನು ಈ ವೇದಿಕೆ ಮೇಲೆ ಬಂದು ನಿಂತಿದ್ದೀನಿ. ಅವ್ರು ಇವತ್ತು ನನ್ನ ಜೊತೆ ಇಲ್ಲ, ಬಟ್ ಅವ್ರ ಆಶೀರ್ವಾದ ನನ್ನ ಮೇಲಿದೆ. ಎಲ್ಲರೂ ಹೇಳೋರು ನಾನು ಓದಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹತ್ರ ಇಟ್ಕೊಳ್ಳಿ. ಸುಮ್ಮನೆ ನಾ ತಿನ್ಬೇಕು ಅಂತ ಇಟ್ಕೊಂಡಿದ್ದೀನಿ, ಮೈಕಲ್ಲ ಅದು. ಕ್ರಮೇಣ ಆಮೇಲೆ ನಾನು ನನ್ನ ಮಕ್ಕಳನ್ನ ಓದ್ಸಕ್ ಶುರು ಮಾಡಿದಾಗ, ಸ್ಕೂಲ್ಗೆ ಹೋಗ್ತಾ ಇದ್ದ ಆ ಡೇಸ್ಗಳಲ್ಲಿ ನಾನು ಮಕ್ಕಳ ಜೊತೆ ನಾನು ತಿಂಡಿ ತಿಂತಾ ಇದ್ದೆ. ಅಂದರೆ ಸ್ಕೂಲ್ ಗೇಟ್ ಓಪನ್ ಮಾಡಿ ಹೊರಗಡೆ ಬರ್ತಿದ್ದ ಹಾಗೆ ಈ ಗಾಡಿಲಿ ಚೇಪೆಕಾಯಿ, ಸೌತೆಕಾಯಿ, ನಲ್ಲಿಕಾಯಿ ಎಲ್ಲನೂ ಅದೆಲ್ಲನೂ ನನ್ನ ಮಕ್ಕಳು ಕೊಡಿಸಿ ಜೊತೆಗೆ ನಾನು ತಿಂತಾ ಇದ್ದೆ. ಅದೊಂಥರ ನಾನು ಆ ಒಂದು ನನ್ನ ಚೈಲ್ಡ್ಹುಡ್ಡಲ್ಲಿ ನಾನೇನು ಅನುಭವಿಸ್ಬೇಕಾಗಿತ್ತು ಅದು ನನ್ನ ಮಕ್ಕಳ ಜೊತೆ ನಾನು ಅನುಭವಿಸಿದ್ದೀನಿ. ತುಂಬ ಸಂತೋಷ ಪಟ್ಟಿದ್ದೀನಿ. ಥ್ಯಾಂಕ್ ಯು ಜೀ ಕನ್ನಡ, ಇಂಥ ವೇದಿಕೆ ನಾನು ಕಲ್ಪಿಸಿದ್ದಕ್ಕೆ. ಈ ಕಲರ್ಫುಲ್ ಮೈಕಲ್ಲಿ ಒಂದೇನಾದ್ರು ಒಂದು ಮಿಮಿಕ್ರಿ ಏನಾದ್ರು ಮಾಡ್ಬೋದಾ? ಇದ್ದಲ್ಲ, ಏನ್ ಮಾಡೋಕ್ಕಾಗುತ್ತೆ? ಫಸ್ಟ್ ಮಗು ನಗುತ್ತಲ್ಲ, ಲಾಲಿಪಾಪ್ ಕಿತ್ಕೊಂಡ್ಬಿಟ್ರೆ ಮಗು ಅಳುತ್ತಲ್ಲ, ಲಾಲಿಪಾಪ್ ಕೊಟ್ಟಿದ್ದೀನಿ, ಖುಷಿ ಆಯ್ತು. ಡ್ಯಾಡಿ ಫಿಂಗರ್ ವೇರ್ ಆರ್ ಯು? ಹಿಯರ್ ಹಿಮ್ ಹೌ ಡು ಯು ಡು? ಸಿಸ್ಟರ್ ಫಿಂಗರ್ ವೇರ್ ಆರ್ ಯು? ಹಿಯರ್ ಹಿಮ್ ಹೌ ಡು ಯು ಡು? ವೆರಿ ಗುಡ್, ವೆರಿ ಗುಡ್. ಚಂದ್ರಕಲಾಮ್ಮ, ನಿಜ ಹೇಳ್ಬೇಕು ಅಂತಂದ್ರೆ ನೀವು ಪರಕಾಯ ಪ್ರವೇಶ ಮಾಡ್ಬಿಡ್ತೀರಾ. ನೀವು ಯಾವಾಗ್ಲೂ ಎಷ್ಟು ಸೊಗಸಾಗಿ ನಿಜವಾದ ಮಗು ತರನೇ ಆ ಯೂನಿಫಾರ್ಮ್ ಹಾಕೊಂಡು ಮುದ್ದಾಗಿ ಮಾತಾಡಿದ್ರಿ. ನೀವು ಮಾತಾಡ್ತಾ ಹೇಳಿದ್ರಿ, ನೀವು ತುಂಬಾ ಎಕ್ಸೈಟ್ ಆದೆ ನಾನು ಯೂನಿಫಾರ್ಮ್ ಹಾಕೊಂಡು ಅಂತ. ನಾನು ಹುಟ್ಟಿದಾಗಿಂದ ನಾನು ಯೂನಿಫಾರ್ಮ್ ಹಾಕಿದವಳೆ ಅಂತಲ್ಲ, ಇದು ಫಸ್ಟ್ ಟೈಮ್ ನಾನು ಯೂನಿಫಾರ್ಮ್ ಹಾಕಿದ್ದೀನಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡಗೆ. ಥ್ಯಾಂಕ್ ಯು ರಾಘು ಸರ್, ಖುಷಿ ಆಗುತ್ತೆ. ಓಕೆ ರಾಘು. ಚಂದ್ರಕಲಾ ಮೋಹನ್ ಅವ್ರಿಗೆ ಅವರಲ್ಲಿ ಒಂದು ಮಗು ಇದೆ. ಆದ್ರೆ ಸ್ಕೂಲ್ ಮೆಟ್ಲನ್ನ ಹತ್ತದೇ ಇದ್ದವರು ಅಂದ್ರೆ ಒಂದು ಸ್ಕೂಲ್ ಯೂನಿಫಾರ್ಮ್ ನ ಹಾಕದೇ ಇದ್ದವರು, ಆ ಒಂದು ಪ್ರಪಂಚವನ್ನ ನೋಡದೇ ಇರೋರಿಗೆ ಇವತ್ತು ಯೂನಿಫಾರ್ಮ್ ಹಾಕಿದಾಗ ಎಲ್ಲರಲ್ಲೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ತುಂಬಾನೇ ಒಂದು ಉತ್ಸಾಹ ಇರುತ್ತೆ. ಅದರಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಜೀವಿಸ್ಬೇಕು, ಆ ಥರ ಮಾತಾಡಿದ್ರೆ ಹೇಗಿರುತ್ತೆ ಅಂತ. ಸೊ ಅದೆಲ್ಲವನ್ನೂ ಕೂಡ ಇವತ್ತು ಆ ಉತ್ಸಾಹನ ನಾವು ಇವತ್ತು ಚಂದ್ರಕಲಾ ಮೋಹನ್ ಮೇಡಮ್ ಅವರ ಒಂದು ಎನರ್ಜಿಲಿ ನೋಡಿದ್ದೀನಿ. ಮತ್ತು ತುಂಬ ಖುಷಿ ಆಯಿತು ನೀವು ಮಾತಾಡಿದ್ದು, ನೀವು ತಮಾಷೆಯನ್ನು ಮಾಡಿದ್ದು. ಏನೇ ಇದ್ರೂ ಕೂಡ ಅದನ್ನು ನೋಡುವಂಥ ದೃಷ್ಟಿ ಬೇರೆ ಆದಾಗ ಅದನ್ನು ನಾವು ಖಂಡಿತ ಒಂದು ಪಾಸಿಟಿವ್ ನೋಡಲು ಅನುಭವಿಸ್ತೀವಿ ಅನ್ನೋದಕ್ಕೆ ಮತ್ತೆ ಇವತ್ತು ನೀವು ಮಗುವಾಗಿ ನಡ್ಕೊಂಡಂಥ ರೀತಿನೇ ಒಂದು ಬಹಳ ದೊಡ್ಡ ಉದಾಹರಣೆ. ನೀವು ಅದನ್ನು ಜೀವಿಸೋದು ಬಹಳ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ರಚಿತಾ. ಎಸ್, ಫಸ್ಟ್ ಆಫ್ ಆಲ್ ಐ ಥಿಂಕ್ ನಾನು ಐಶ್ವರ್ಯಿಂದ ಸ್ಟಾರ್ಟ್ ಮಾಡ್ತೀನಿ. ಐಶ್ವರ್ಯ ಅವರ ಆ್ಯಸ್ ಯು ಸೆಡ್ ಸ್ಟೂಡೆಂಟ್ ಲೈಫ್ ಇಸ್ ಡೆಫಿನೆಟ್ಲಿ ಗೋಲ್ಡನ್ ಲೈಫ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀವಿ. ಪಾಪ ಚಂದ್ರಕಲಾ ಮ್ಯಾಮ್ಗೆ ಆ ಆಪರ್ಚುನಿಟಿ ಸಿಕ್ಕಿಲ್ಲ. ಬಟ್ ನಿಜವಾಗ್ಲೂ ನಮಗೇನು ಅನಿಸುತ್ತೆ ಅಂದರೆ ನಿಮ್ಮನ್ನ ಯೂನಿಫಾರ್ಮಲ್ಲಿ ನೋಡಿದಾಗ ತುಂಬ ಖುಷಿ ಆಯಿತು ನಮಗೆ. ಆ್ಯಂಡ್ ಐ ಆಮ್ ಶ್ಯೂರ್ ಈ ಯೂನಿಫಾರ್ಮ್ನ ನೀವೇ ಇಟ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮೆಮರಿಗೋಸ್ಕರ. ನಂಗೆ ಗೊತ್ತಿಲ್ಲ, ನನಗೆ ಕೊಟ್ಟರೆ ನಾನು ಇಟ್ಕೊತೀನಿ, ಖಂಡಿತ ಇಟ್ಕೊಳ್ತೀರಾ, ಅದು ಅವ್ರದ್ದೇ ಡಿಸಿಷನ್ ಅದು. ಎನಿವೇ ವೆರಿ ಎಕ್ಸೈಟೆಡ್ ನಾನಂತೂ. ಇವರಿಬ್ರು ಹೆಂಗೆ ಆಟ ಆಡ್ತಾರೆ, ಏನು ಆಟ ಆಡ್ತಾರೆ ಅಂತ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಆಟ ಇದೆಯಾ ಅಂತ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದಾರೆ ರಚಿತಾ ಅವರು. ತುಂಬಾ ಡಿಫ್ರೆಂಟ್ ಆದ ಆಟವನ್ನು ಇವಾಗ ಆಡಿಸ್ತಾ ಇದೀವಿ. ಆ ಆಟದ ಹೆಸರು ಡಮ್ ಡಮ್ ಡಮಾರ್. ಇಲ್ಲಿ ನೋಡಿ, ಇಲ್ಲಿ ಬಲೂನ್ಸ್ ಇದೆ ಆಯ್ತಾ. ಸೊ ಇಲ್ಲಿ ಗಾಳಿ ತುಂಬಿಸೋದಕ್ಕೆ ಒಂದು ಪಂಪ್ ಕೂಡ ಇದೆ. ಇದ್ರ ಸಹಾಯದಿಂದ ಬಲೂನ್ಗೆ ಗಾಳಿ ತುಂಬಿಸಿ ಇದನ್ನ ಕ್ಲೋಸ್ ಮಾಡಿ ಅಂದ್ರೆ ಲಾಕ್ ಮಾಡ್ಕೊಂಡು ಮತ್ತೆ ಆ ಬಲೂನ್ ತಗೊಂಡು ಇಲ್ಲಿಗೆ ಬಂದು ಒಂದು ಡೆಮೋ ತೋರಿಸಿ ಕುರಿ ಬಂದು ಕೂತು ಮಾಡ್ಬೇಕು.
ಎಷ್ಟು ಬೆಲೂನ್ಸ್ ನ ನೀವು ಬ್ಲಾಸ್ಟ್ ಮಾಡ್ತೀರಾ ಅಷ್ಟು ಕೌಂಟ್ ಆಗುತ್ತೆ. ಇದಕ್ಕೆ ನಿಮ್ಮಿಬ್ಬರಿಗೂ ಇರುವಂತ ಕಾಲಾವಕಾಶ 5 ನಿಮಿಷಗಳು ಮಾತ್ರ. ಗಾಳಿ ತುಂಬಿಸ್ಕೊಳ್ತೀರಾ, ಬರ್ತೀರಾ, ಬೆಲೂನ್ ಹೊಡಿತೀರಾ. ಈ ಆಟದ ಹೆಸರು ಡಮ್ ಡಮ್ ಡಮಾರ್. ಈಗ ಸಮಯ ಶುರು. ಐಶ್ವರ್ಯ ಅವರು 1, ಚಂದ್ರಕಲಾ ಮೇಡಮ್ದು 1. ಸಾರಿ, ನಾನು ಹೇಳದ್ ಮರ್ತೆ. ಅಲ್ಲೋ ಕೂತ್ಕೊಂಡು ಹೊಡಿಬೇಕು, ಇಲ್ಲೇ ಕೈಲಿ ಹೊಡ್ಕೊಂಡು ಹೋಗೋದಲ್ಲ. ಅದು ಚಪಾತಿ ಇಟ್ಟಾದಂಗಾಗೋಯ್ತು. ಓಕೆ, ಓಕೆ, 4, 3. ನಾಲ್ಕಾಗಿದೆ ಚಂದ್ರಕಲಾಮ್ಮ. 5. ಐಶ್ವರ್ಯ ಈಗ ಹೊಡೆದ್ರೆ 4, ಈಗ ಹೊಡೆದ್ರೆ 4. ಬಾರೆ ತಬುಲಾ 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 ತಬುಕೋ ಬಾರೆ ತಬುಲಾ. ಆ ಹಾಡ್ಗೂ ಈ ಸಿಚುವೇಶನ್ ಏನೇ ಸಂಬಂಧ? 6, 5. ಒಡಿಮಗ 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 ಬಿಡ ಬಿಡ ಬಲೂನ. ಈ ಸ್ಟೇಜ್ಗೆ ನೀನು ಬಂದ ಮ್ಯಾಲೆ ಬಲೂನೆ ಕಣೋ. 7, 6. ಇವ್ರು 7 ಆಯ್ತು. ಚಂದ್ರಕಲಾ ಮೇಡಮ್ ಅವರು 7. ಈಗ 3 ನಿಮಿಷ, ಇನ್ನು ಕೇವಲ 2 ನಿಮಿಷಗಳು ಬಾಕಿ. 7. ಚಂದ್ರಕಲಾ ಮೇಡಮ್ ಅವರು 8 ಬಲೂನ್ಸ್ ಹೊಡೆದಿದ್ದಾರೆ. ಐಶ್ವರ್ಯ ಅವರು 7. 9. ಈಗೇನಾದ್ರೂ ಇವ್ರು ಹೊಡೆದ್ರೆ 10ನೇ ಬಲೂನ್. 10. ಇನ್ನು ಕೇವಲ 1 ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವುದು. ಅಷ್ಟೊತ್ತಿಗೆ 9 ಅವ್ರದ್ದು. ಚಂದ್ರಕಲಾ ಮೇಡಮ್ದು 10. 11. ಇವರು 9. ಇವರು 11. ಇವರು 9. 10. 10. 9. 8. 7. 6. 5. 4. 3. 2. 1. Time up. ಐಶ್ವರ್ಯ ಅವರು 11, ಹಾಗೆ ನಮ್ಮ ಚಂದ್ರಕಲಾ ಮೇಡಮ್ ಅವರು 12 ಬಲೂನ್ಗಳನ್ನ ಹೊಡೆದಿದ್ದಾರೆ. ಕೇವಲ ಒಂದೇ ಒಂದು ಮಿಸ್ ಆಯ್ತು. ಅದು ಯಾಕೆ ಅಂತಂದ್ರೆ ಬರ್ತಾನೆ ಅಲ್ಲಿ ಬಲೂನ್ ಹೊಡೆದೋಯ್ತು ಪಾಪ ಐಶ್ವರ್ಯಗೆ, ಅಲ್ವಾ ಐಶ್ವರ್ಯ? ಇವರು ಬ್ಲೋ ಕಮ್ಮಿ ಮಾಡ್ಕೊಬಿಟ್ಟು ಚಪಾತಿ ಇಟ್ಟು ಕಲಿಸ್ದಂಗೆ. ನೀವ್ ಏನದು, ಏನ್ ಎನರ್ಜಿ ಅದು? 1 ಸೆಕೆಂಡ್ ಆ ಕಡೆ ನೋಡಿಲ್ಲ. ಅದೇನು ಹುಮ್ಮಸ್ಸೋದು. ಟಾಸ್ಕು ನಾನು ಮಾಡ್ತೀನಿ ಅಷ್ಟೇ. ಅವ್ರು ಹೇಳಿದ್ರಲ್ಲ, ಮೊದಲನೇ ದಿನನೇ ಹೇಳಿದ್ರಲ್ಲ, ನಾನು ಇಲ್ಲಿ ಬಂದಿರೋದು ಜೀವಿಸೋದಕ್ಕೆ, ಎಂಜಾಯ್ ಮಾಡೋದಕ್ಕೆ, ಎಲ್ಲರ ಜೊತೆ ಸರಿಸಮಾನವಾಗಿ ನಿಂತ್ಕೊಂಡು ಎಲ್ಲ ಟಾಸ್ಕ್ ಮಾಡ್ತೀನಿ ಅಂತ. ಅದೇ ಹುಮ್ಮಸ್ಸಲ್ಲಿ ಇವತ್ತು ಇದ್ದಾರೆ. ಫ್ಯಾಂಟಾಸ್ಟಿಕ್. ಲೆಟ್ಸ್ ವೆಲ್ಕಮ್ ಕೋಡಿಹಳ್ಳಿ ಟೈಗರ್ ಪ್ರಭಾಕರ್ ಅವರ ಮುದ್ದಿನ ಮಗಳು ರಶ್ಮಿ ಪ್ರಭಾಕರ್. ಹಾಯ್ ರಶ್. ಜನನೇ ಇಲ್ಲ ರಶ್ ಅಂತ ಕರೀತೀರಾ? 1 ನಿಮಿಷ ಹಂಗೆ. ಅಮ್ಮ ಅಮ್ಮ ಅಕ್ಕ. ನಿಮ್ಮ ಅಪ್ಪ ಹೇಳಿದ್ರು ನನ್ನ ಮಗಳ ಕಣ್ಣಲ್ಲಿ ನಕ್ಷತ್ರಗಳು ಕಾಣುತ್ತೆ ಅಂತ. ಆ ನಕ್ಷತ್ರ ಹುಡುಕ್ತಾ ಇದ್ದೀನಿ. ನೀವ್ ಹಿಂಗೆ ನೋಡ್ತಾ
ಇದ್ರೆ ನನ್ನ ಅಪ್ಪಂಗೆ ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ. ನಮ್ಮಪ್ಪ ಗೊತ್ತಲ್ಲ ಯಾರು ಅಂತ. ಓ ಪ್ರಭಾಕರ್ ಸರ್, ಅದೇ ಚೇರ್ ಮೇಲೆ ಕೂತ್ಕೊಂಡು ನಮ್ ರಚ್ಚು ಅವ್ರ ಫ್ಯಾನು. ನಮ್ ಮಿಸ್ ಫ್ಯಾನ್ ಅವರು. ನನ್ ಮೇಲೆ ಅವ್ರ ಬಗ್ಗೆ ತುಂಬಾ ಗೌರವ ಇದೆಯಮ್ಮ. ಹೌದು ಅಂಕಲ್, ನೀವ್ ಆತರ ಎಲ್ಲ ಮಾತಾಡ್ಬೇಡಿ. ಇವರು ನಮ್ಮ ಅಕ್ಕ ಜೊತೆ ಓದ್ತಾ ಇದ್ದಿದ್ದಂತೆ. ಅವರು ನಮ್ಮ ಅಕ್ಕ ಪಾಸ್ ಆದ್ರು, ಇವ್ರು ಪಾಸೇ ಆಗಿಲ್ಲ, ಫೇಲ್ ಆಗಿ ಅಂಕಲ್ ಆಗ್ಬಿಟ್ಟಿದ್ದಾರೆ. ನಾನು ಇಷ್ಟೊತ್ತಿಗೆಲ್ಲ MBBS ಇಲ್ಲ IAS ಮಾಡ್ಬಿಡ್ತಿದ್ದೆ. MBBS ಅಂದ್ರೆ ಏನು? MBBS ಉದ್ದ ಆಯ್ತಲ್ಲಪ್ಪ, IAS ಹೇಳಿ. IAS ಗೊತ್ತಿಲ್ವಾ ನಿಮ್ಗೆ? ಇಲ್ಲ, ಓದ್ಕೋಬೇಕು ನೀವು. ಬುಕ್ ತಗೊಂಡು ಓದ್ಬೇಕಪ್ಪ ನೀವು. ನಾ ಒಂದ್ ಗೇಮ್ ಮಾಡೋಣ. ನಾನು ಚಿಕ್ಕ ವಯಸ್ಸಿಂದ ಚೆನ್ನಾಗಿ ಜೋಕ್ ಹೇಳ್ತೀನಿ. ಹೇಳಿ. ಹೇಳ, ನೀವು ಆನ್ಸರ್ ಮಾಡ್ಬೇಕು ಕರೆಕ್ಟ್ ಆಗಿ. ಖಂಡಿತವಾಗ್ಲೂ. ಆಯ್ತಾ? ಇಟ್ಕೊಳ್ಳಿ, ಇದು ಫುಲ್ಲು ನೀರ್ ತುಂಬಿದೆ ಆಯ್ತಾ? ನೀರು ಚೆಲ್ಬಾರ್ದು. ಬಾಟಲ್ ನ ಅಪ್ಸೈಡ್ ಡೌನ್ ಮಾಡ್ಬೇಕು. ಹೆಂಗ್ ಮಾಡ್ತೀರಾ? ಅಪ್ಸೈಡ್ ಡೌನ್ ಅಂದ್ರೆ ಏನು? ಮೇಲೆ ಕೆಳಗೆ ಅಪ್ಪು ಮಾಡ್ಬೇಕು, ಡೌನು ಮಾಡ್ಬೇಕು, ಎರಡು ಸೇರ್ ಮಾಡ್ಬೇಕೀಗ. ಮುಚ್ಚಳ ತೆಗೆದ್ಬಿಟ್ಟು ನಾನು ಕೇಳಿದ್ರೆ ನೀನೇ ಮಾಡಮ್ಮ ಫಸ್ಟ್. ಅಪ್ಸೈಡ್ ಡೌನ್. ಈಗ ಗೊತ್ತಾಯ್ತು ನಿಮ್ಮ ಅಪ್ಪ ಯಾಕೆ ಟೈಗರ್ ಪ್ರಭಾಕರ್ ಅಂತ. ಥ್ಯಾಂಕ್ ಯು ವೆರಿ ಮಚ್. ಈ ಜೋಕ್ ಕೇಳಿ ನನ್ನ ಹೃದಯನ ಹರಳಿಸ್ಬಿಟ್ರಿ. ನೀವು ಹಳ್ಳಿಲಿ ಬೆಳೆದಿದ್ದು, ಹಳ್ಳಿ ವಾತಾವರಣದಲ್ಲಿ ಬೆಳೆದಂತ ಹುಡುಗಿ ನೀವು. ನಿಮ್ಮ ಸ್ಕೂಲ್ ಡೇಸ್ ಹೇಗಿತ್ತು? ಆ ದಿನಗಳನ್ನೆಲ್ಲ ಜ್ಞಾಪಿಸ್ಕೊಳ್ಳೋದಾದ್ರೆ. ನಾನು 1 to 5th ಓದ್ದು ನನ್ಗೆ ನಿಜವಾಗ್ಲೂ ನೆನಪಿಲ್ಲ. 5th ಇಂದಾನೆ ನನ್ನ ಮೆಮೊರಿ ಸ್ಟಾರ್ಟ್ ಆಗೋದು. ಸೊ ನಾವು ಒಂದಿನ ಹಳ್ಳಿಲಿ ಇರ್ಬೇಕಾದ್ರೆ ಅವಾಗ ನಮ್ಗೆ ಒಂದು ಟೌನ್ ಅಲ್ಲಿರುವಂತ ಒಂದು ಸ್ಕೂಲ್ ಅವರು ಕ್ಯಾಂಪೈನಿಗೆ ಬರ್ತಾರೆ. ಕ್ಯಾಂಪೈನಿಗೆ ಬಂದು ಈ ತರ ನಿಮ್ಮ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಸೇರಿಸಿ ಅಂದಾಗ ಅವಾಗ ಖುಷಿ ಆಗುತ್ತೆ. ಯಾವುದೋ ಒಂದು ಇಂಗ್ಲಿಷ್ ಸ್ಕೂಲ್ ಅಂತೆ, ಪರವಾಗಿಲ್ಲ ಅಂತ ನಾವು ಅಪ್ಪ ಅಮ್ಮ ನನ್ನನ್ನು ಇಬ್ಬರನ್ನೂ ಸೇರಿಸ್ತಾರೆ. ಅವಾಗ ನಿಜವಾಗ್ಲೂ ನನಗೆ ಇಂಗ್ಲೀಷು ಗೊತ್ತಿಲ್ಲ, ಕನ್ನಡನೂ ಗೊತ್ತಿಲ್ಲ. ಮನೇಲಿ ಬೇರೆ ಲ್ಯಾಂಗ್ವೇಜ್ ಮಾತಾಡೋದ್ರಿಂದ ಆ ಲ್ಯಾಂಗ್ವೇಜ್ ಬಿಟ್ಟು ಅಷ್ಟಾಗಿ ಕನ್ನಡನೂ ನನಗೆ ಅಷ್ಟು ಪರಿಚಯ ಇರಲಿಲ್ಲ. ಅಲ್ಲಿ ಯೂನಿಟ್ ಟೆಸ್ಟ್ ಅಲ್ಲಿ ಆ ದೇವರು ದಯೇನೋ ಏನೋ ಗೊತ್ತಿಲ್ಲ, ನನಗೆ ಅಲ್ಲಿ ಟೀಚರ್ ಪಾಸ್ ಮಾಡ್ಬಿಟ್ರು. ನನಗೆ ಏನೋ 1+1 ನನಗೆ ನಿಜವಾಗ್ಲೂ ಓದ್ತಿರ್ಲಿಲ್ಲ. ಅವಾಗ ಓದಲ್ಲಿ ಓಕೆ ಆಗಿದೆ, ಬಟ್ ಬುಕ್ಕಲ್ಲಿ ನಾನು ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಆಗಿರ್ತಾ ಇದ್ದೆ ಆ ಬುಕ್ಕಲ್ಲಿ ಬೇಕಂತ ನವಿಲ್ಗರಿ ಇಡ್ತಿದ್ದೆ. ಸೊ ಓದೋದಕ್ಕಿಂತ ಹೆಚ್ಚಾಗಿ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇರ್ತಿದ್ದೆ. ನನ್ನ ಪಿಂಕಿ ಅಂತ ಕರಿತಾ ಇದ್ರು. ಯಾಕೆ ಅಂತಂದ್ರೆ ನಾನು ಏನೇ ತಗೊಂಡ್ರು ನಾನು ಪಿಂಕ್ ಕಲರ್ ತಗೋತಾ ಇದ್ದೆ. ಇಯರಿಂಗ್ಸ್ ಆಗಿರ್ಬೋದು, ಹೇರ್ ಬ್ಯಾಂಡ್ ಆಗಿರ್ಬೋದು, ಲೇಬಲ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ವಾಟರ್ ಬಾಟಲ್ ಆಗಿರ್ಬೋದು, ಸೈಕಲ್ಲು ಎಲ್ಲಾನು. ಕೂತ್ಕೊಳ್ಳಂಗೂ ಇಲ್ವಾ? ಮಂಡಿ ನೋವಮ್ಮ. ಕೂತಿರೋದು ಚೆನ್ನಾಗಿ ಗೊತ್ತಿಲ್ಲ, ಎದೇಳಿ. ನನ್ನಿದು ನಾನು ಹೆಂಗಾರು ಕೂತ್ಕೋತೀನಿ. ಓ ಗಾಬ್ರಿ ಅವರು. ವೆರಿ ಗುಡ್. ಒಂದು ಸಾಂಗ್ ಹಾಕಿ. ವಾಪಸ್ ನಾವೆಲ್ಲರೂ ಸ್ಕೂಲ್ಗೆ ಹೋಗೋಣ. ರಶ್ಮಿ ಅವರ ಸ್ಕೂಲ್ ಸಿನಿಮಾ ಹೇಗಿತ್ತು ನೋಡ್ಕೊಂಡು ಬರೋಣ ಅಲ್ಲ? ಏನಿದು ರಶ್ಮಿ ಇವತ್ತು ಸೈಕಲ್ ಅಲ್ಲಿ ಬಂದಿದ್ದಾಳಲ್ಲ ಅಂತ ಅನ್ಕೋತಾ ಇದ್ದೀರಾ? ಸ್ಕೂಲ್ಗೆ ಅಂದ್ಮೇಲೆ ಸ್ಕೂಲಲ್ಲಿ ನಾವು ಹೇಗೆ ಟ್ರಾವೆಲ್ ಮಾಡ್ತಾ ಇದ್ವು ಹಾಗೆ ಬರಬೇಕು. ಬನ್ನಿ. ಇವತ್ತು ಸ್ಕೂಲ್ ರೌಂಡ್, ಸ್ಕೂಲ್ ಮೆಮೊರೀಸ್ ರೌಂಡ್ ಅಂತಂದ್ಮೇಲೆ ನಾವು ಚೈಲ್ಡ್ಹುಡ್ ಅಲ್ಲಿ ನಮ್ಮ ಸ್ಕೂಲಲ್ಲಿ ಕಳೆದಂತಹ ದಿನಗಳಾಗಿರ್ಬೋದು ಅಥವಾ ನಾವಿಲ್ಲಿ ಇದ್ದಂಥ ದಿನಗಳಾಗಿರ್ಬೋದು, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಾನಿಲ್ಲಿದ್ದೀನಿ. ಹೀಗೆ ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ಇದೇ ಕ್ಲಾಸಲ್ಲಿ ನಾನು ಕೂತಿದ್ದಾಗ ನನ್ನ ಹುಟ್ಟುಹಬ್ಬದ ದಿನ ಇದೇ ಥರ ಸಂಭ್ರಮ. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಮ್ಯಾಮ್. ನಾನು ಓದಿದ್ದು ಬ್ರೈಟ್ ಸ್ಕೂಲ್ ಅನ್ನೋ ಒಂದು ಶಾಲೆಯಲ್ಲಿ. ನಾನು ಇಷ್ಟು ಬ್ರೈಟ್ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಬ್ರೈಟ್ ಸ್ಕೂಲ್. ನಾನು ಆ್ಯಕ್ಚುಲಿ ಸ್ಟಡೀಸ್ಗಿಂತ ಸ್ವಲ್ಪ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೇ ಜಾಸ್ತಿ ಇರ್ತಾ ಇದ್ದೆ. ಪ್ರೈಸ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ನಾನಂತೂ ಮುಂದೆ ಹೋಗಿ ನಿಂತು ಬಿಡ್ತಾ ಇದ್ದೆ. ದುಡ್ಡು ಕೊಟ್ಟು ಒಂದು ಕ್ಯಾಮ್ರಾನ ಪರ್ಚೇಸ್ ಮಾಡಿದ್ದೆ. 65 ರೂಪೀಸ್ ಕೊಟ್ಟಿದ್ದೆ. ನಂಗೆ ಚೆನ್ನಾಗಿ ನೆನಪಿದೆ. ನಾನು ಸುಮ್ಮನೆ ಏನು ಮಾಡ್ತಿದ್ದೆ, ಕ್ಯಾಶುಯಲ್ ಆಗಿ ಅಲ್ಲಿ ತೆಗೆಸ್ಕೋ ಫೋಟೋ, ಮ್ಯಾಮ್ ಟೀಚರ್ ಇಲ್ತಿರೋವಾಗ ಇಲ್ಲಿ ತೆಗೆಸ್ಕೋ ಫೋಟೋ.
ಅಲ್ಲ ಬರೀ ಫೋಟೋಸ್ ತೆಗಿತಾ ಇದೀವಲ್ಲ, ಇದನ್ನ ಫೋಟೋ ಪ್ರಿಂಟ್ ಮಾಡಕ್ ಹೆಂಗೆ ಮಾಡಿಸೋದು ಅಂದ್ಬಿಟ್ಟು ನಾನು ಫೋಟೋ ಸ್ಟುಡಿಯೋಗೆ ಹೋದೆ. ಇದರಲ್ಲಿ ರೀಲ್ ಇದೆ, ಫೋಟೋಸ್ ಬರುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ ಅಂತ ಕೊಟ್ಬಿಟ್ಟು ಬಂದ್ಬಿಟ್ಟೆ. 1-2 ದಿನ ಆದಮೇಲೆ ಹೋದೆ. ಸ್ಕೂಲ್ ಮೆಮೊರೀಸ್ನ ಅಂತ ಈಗಲೂ ನಾನು ಏನು ರಿಲೀಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ 65 ರೂಪಾಯಿ ಕ್ಯಾಮ್ರಾ. ಯಾಕೆಂದರೆ ಅಷ್ಟು ಫೋಟೋಸ್ನ ನನಗೆ ಮೆಮೊರೀಸ್ ಆಗಿ ಕೊಟ್ಟಿದೆ. ಸ್ಕೂಲ್ ಬೆಂಚಸ್ ಅಂತ ನಾವೇನು ನೋಡ್ತೀವಿ, ಪ್ಲೇಟ್ ತೊಗೊಂಡ್ಬಿಟ್ಟು ನಮ್ಮ ಹೆಸರನ್ನ ಬರೆಯೋ ಮೆಮೊರೀಸು. ಈ ಹುಡುಗರೆಲ್ಲ ಏನು ಮಾಡ್ತಾ ಇದ್ರು ಅಂತಂದರೆ ಹುಡುಗಿಯರ ಹೆಸರು ಬರಿತಾ ಇದ್ರು. ಇದುವರೆ ತನಕ ನಿಗೂಢ ನನ್ನ ಹೆಸರು ಯಾರೋ ಬರ್ದಿದ್ದಾರೆ. ಪಾಪ ನಮ್ಮಪ್ಪಂಗೆ ಹೆದರ್ಕೊಂಡು ಅವ್ನು ಯಾರೋ ಮುಂದೆನೇ ಬರಲಿ. 1 ರೂಪಾಯಿ 2 ರೂಪಾಯಿನ ಇಟ್ಕೊಂಡು ಬಂದು ನಮ್ಮ ಸ್ಕೂಲ್ ಎದುರುಗಡೆ ಒಂದು ಅಂಗಡಿ ಇರ್ತಾ ಇತ್ತು. ನೆನ್ಪಿದಿನಾ? ಕೋಡಿಯಿಂದ ಬರ್ತಿದ್ನಲ್ಲ. ಗೊತ್ತು ಮಗ. ಓ ಚೆನ್ನಾಗಿದ್ದೀಯ ಮಗ. ಚೆನ್ನಾಗಿದ್ದೀನಿ. ನನ್ನ ಫೇವ್ರೆಟ್ ಇದೆ. ತಿನ್ಲಾ? ತಗೊಳ್ಳ. ನನ್ನ ಫೇವ್ರೆಟ್ ಇದು. ಕೊಡಿ ಕೊಡಿ ಕೊಡಿ. ನನಗೆ ಹೇಳೋಲ್ಲ, ನೀವು ಶೂಟಿಂಗ್ ಮಾಡ್ಕೊಳ್ಳಿ. ನನ್ಗೆ ದುಡ್ಡಿಲ್ಲ ಅಂದ್ರೂ ಕೊಟ್ಬಿಟ್ಟು ಆಮೇಲೆ ಕೊಡು ಮಗ ಅಂತ ಹೇಳೋರು. ಆಗ್ಲಿ ಜ್ಞಾಪಕ ಇಟ್ಕೊಂಡಿದ್ವಿ. ಹ್ಞೂ ಮತ್ತೆ ಸೂಪರ್ ಕ್ವೀನ್ ಹೇಳಿ. ನನಗೆ ಬರಲ್ಲ ಹೋಗಮ್ಮ. ಸೂಪರ್ ಸೂಪರ್ ಕ್ವೀನ್. ಇದು ನನ್ನ ಮೊದಲನೇ ಕ್ಲಾಸ್ ರೂಮ್. ಎಲ್ಲವನ್ನೂ ಹೇಳ್ಕೊಟ್ಟಿದೆ ಈ ಶಾಲೆ ನನಗೆ. ಸ್ಟೂಡೆಂಟ್ಸ್ ಎಲ್ಲ ಕೂತಿರ್ತಾರೆ, ಯಾರಾದರೂ ಮಾತಾಡ್ತಾ ಇದ್ದಾರೆ ಅಂತಂದರೆ ಟೀಚರ್ ನಮಗೆ ಅಸೈನ್ಮೆಂಟ್ ಕೊಡ್ತಾ ಇದ್ರು, ಯಾರು ಮಾತಾಡ್ತಾ ಇದ್ದಾರೋ ಅವ್ರ ಹೆಸರು ಬರಿಬೇಕು ಅಂತ. ಗುರಿ ಪ್ರತಾಪ್. ಈ ಥರದ ಚೇಷ್ಟೆಗಳು ತುಂಬ ಮಾಡಿದ್ದೀನಿ ಸ್ಕೂಲಲ್ಲಿ. ನಾನು ಯಾವುದೇ ವೇದಿಕೆ ನೋಡಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಬೇರೆ ಶಾಲೆಯಲ್ಲಿ ಓದಬೇಕಾದ್ರೂ ಸಹ ನನ್ನ ಜೀವನದ ಮೊದಲ ಸ್ಟೇಜ್ ಇದು. ನನ್ನ ಸೂಪರ್ ಕ್ವೀನ್ ವೇದಿಕೆಗೆ ಈ ನನ್ನ ಬ್ರೈಟ್ ಶಾಲೆಯ ವೇದಿಕೆ ಅಡಿಪಾಯ. ಸ್ಕೂಲಲ್ಲಿ ನನಗೆ ತುಂಬ ಓದೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಿದ್ದು ನನ್ನ ಫ್ರೆಂಡ್ ನಮಿತಾ ಅಂತ. ಸೊ ಆ್ಯಕ್ಚುಲಿ ಅವಳು ಶಿ ಈಸ್ ನೋ ಮೋರ್. ನಾನೇನು ಇಷ್ಟು ವರ್ಷದ ಫ್ರೆಂಡು ಅಂತ ಹೇಳಿದ್ರೆ ನಾನು ಆ ಫ್ರೆಂಡ್ನ ಕಳ್ಕೊಂಡು ತುಂಬ ವರ್ಷಗಳೇ ಆಗಿದೆ. ಈ ಸ್ಕೂಲ್ಗೆ ನಾನು ಅವಳು ಕಳ್ಕೊಂಡ ಮೇಲಿಂದ ನಾನು ಈ ಸ್ಕೂಲ್ಗೆ ಬರೋದನ್ನ ನಿಲ್ಲಿಸಿದೆ. ಹಾಗಾಗಿ ನನಗೆ ಈ ಸ್ಕೂಲ್ ತುಂಬ ಹೊಸದು ಅನಿಸುತ್ತೆ ಇವಾಗ. ಇದೇ ಕಾರಿಡಾರಲ್ಲೇ ಇಲ್ಲೇ ಕೂತ್ಕೊಂಡು ತುಂಬ ಮಾತಾಡ್ತಿದ್ವಿ, ಇದೇ ಕ್ಲಾಸಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಒಂದು ಜೀವನ ಕಳ್ಕೊಳ್ಳೋಂತಹ ಒಂದು ಅದು ಯಾರಿಗೂ ಬೇಡ. ನನಗೆ ಬ್ರೈಟ್ ಸ್ಕೂಲ್ ಅಂದರೆ ನನಗೆ ನಮಿತಾ ಅಂದರೆ ಬ್ರೈಟ್ ಸ್ಕೂಲು. ಸ್ನೇಹಿತರು ಅಂದ್ರೆ ಒಂಥರ ಹೃದಯಕ್ಕೆ ತುಂಬಾ ಹತ್ತಿರವಾಗಿರೋರು. ಅವ್ರನ್ನ ಕಳ್ಕೊಳ್ತೀವಿ ಅಂತಂದ್ರೆ ಅದನ್ನ ಐ ಥಿಂಕ್ ಅದಕ್ಕಿಂತ ದೊಡ್ಡ ನೋವಿನ ಯಾವುದೂ ಇಲ್ಲ ಅನ್ಸುತ್ತೆ. ಏನಾಗಿತ್ತು ರಶ್ಮಿ? ಆ್ಯಕ್ಚುಲಿ ಸ್ನೇಹಿತರು ಅನ್ನೋದಕ್ಕಿಂತ ಯಾವುದೇ ಜೀವ ಹೋದ್ರೂ ನಮಗೆ ಹತ್ತಿರವಾಗಿರೋರು ಯಾರೇ ಹೋದ್ರೂ ನಮಗೆ ತಡ್ಕೊಳ್ಳೋದಕ್ಕಾಗಲ್ಲ. ನನ್ನ ಜೀವನದ ಮೊದಲನೇ ಲಾಸ್ ಅದು. ನಾನು ಏನಿಷ್ಟು ಪಟ ಅಂತ ಮಾತಾಡ್ತೀನಿ, ಅವಳು ಅಷ್ಟೇ ಸೈಲೆಂಟಾಗಿರ್ತಾ ಇದ್ಲು. ನಾನು ಎಷ್ಟೇ ಆಚೆ ನಾನು ಓಡಾಡ್ತೀನಿ, ಅವಳು ಓಡಾಡ್ತಿರ್ಲಿಲ್ಲ. ಅವಳಿಗೆ ಸೈಕಲ್ ಕಲಿಸಿದ್ದೀನಿ, ಅವಳು ನನಗೆ ಮ್ಯಾಥ್ಸ್ ಹೇಳ್ಕೊಡ್ತಾ ಇದ್ಲು. ನಾನು ಅವಳಿಗೆ ಗಾಡಿ ಕಲಿಸಿದ್ದೀನಿ, ಅವಳು ನನಗೆ ಮತ್ತಿನ್ನೊಂದು ಏನೋ ಹೆಲ್ಪ್ ಮಾಡ್ತಾ ಇದ್ದು. 2 ದಿನ ಆಯಿತು ಅವಳು ಡೆತ್ ಬೆಡ್ಡಲ್ಲಿದ್ದು, ಶೂಟಿಂಗಲ್ಲಿದ್ದೆ. ಅವಳು ಅವ್ರ ಅಕ್ಕ ಹತ್ರ ಹೇಳಿದ್ಲಂತೆ, ರಶ್ಮಿ ಹತ್ರ ಮಾತಾಡಬೇಕು, ಏನೋ ಹೇಳಬೇಕು ಅಂತ. ಶೂಟಲ್ಲಿ ಇದ್ದಿದ್ದರಿಂದ ನನಗೆ ಶೂಟಿಗೆ ಬ್ರೇಕ್ ಸಿಗಲಿಲ್ಲ, ನನಗೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಶಿ ಪಾಸ್ಟ್ ಅವೇ. ಆ ಕಡೆ ಅವ್ರ ಅಕ್ಕ
ನಿನ್ನ ಫ್ರೆಂಡ್ ಏನೋ ಹೇಳಬೇಕು ಅಂತಿದ್ಲು, ನೀನು ಬಂದಿದ್ರೆ ನಿನ್ನ ಫ್ರೆಂಡ್ ಉಳ್ಕೋತಾ ಇದ್ಲು ಅಂತ. ಒಂದೇ ಒಂದು ಕೊರಗೇನು ಅಂದರೆ ಅವಳ ಮಾತನ್ನು ನಾನು ಕೇಳಿದ್ದಿದ್ರೆ ಏನೋ ಒಂದು ಅವಳನ್ನ ಸೇವ್ ಮಾಡ್ಬೋದಿತ್ತ, ಅಥವಾ ಏನಾಯಿತು ಅವಳಿಗೆ ಅನ್ನೋದನ್ನು ಕೇಳೋಕ್ಕಾಗಲಿಲ್ವಲ್ಲ ಅಂತ ನನಗೀಗಲೂ ಒಂದೇ ಒಂದು ಕೊರಗಿದೆ. ರಶ್ಮಿ ಅವರೇ, ಈ ಥರ ಅನುಭವಗಳಿದೆಯಲ್ಲ, ಇದು ನೀವು ಆ್ಯಕ್ಚುಲಿ ನಿಮ್ಮ ಸ್ಕೂಲ್ ಲೈಫ್ ನೋಡ್ತಾ ಒಂದು ಸೆಕೆಂಡ್ ನಾನು ನನ್ನ ಒಂದು ಬಾಲ್ಯದಲ್ಲಿ ನಾನು ಕಳೆದು ಹೋಗಿದ್ದೆ. ತುಂಬ ಅತ್ಯಮೂಲ್ಯವಾದ ಕ್ಷಣಗಳವೆಲ್ಲ. ಆ ಜೀವನ ಆಗಲಿ, ಕಳೆದಂಥ ಕ್ಷಣಗಳಾಗಲಿ, ಆಮೇಲೆ ಸ್ನೇಹಿತರು. ಅಂದರೆ ಅವಾಗ ತಾನೇ ನಾವು ಜಗತ್ತನ್ನು ನೋಡ್ತಾ ಇರ್ತೀವಿ, ಅವಾಗ ತಾನೇ ಸಂಬಂಧಗಳನ್ನು ಅರ್ಥ ಮಾಡ್ಕೋತಾ ಇರ್ತೀವಿ. ಆ ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳ್ರೆ ಆಮೇಲೆ ಮೊದಲು ತುಂಬ ಆಳವಾಗಿ ಸಿಗುವಂಥ ಸಂಬಂಧ ಅಂದರೆ ನಮ್ಮ ಸ್ನೇಹಿತರು, ನಮ್ಮ ಫ್ರೆಂಡ್ಸ್. ಬಟ್ ನಿಮ್ಮ ನೋವು ನನಗೆ ಸಂಪೂರ್ಣ ಅರ್ಥ ಆಗುತ್ತೆ. ಐ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್. ಸೊ ನನಗೆ ಬಹಳ ಇಷ್ಟ ಆದಂಥ ಒಂದು ಕ್ಷಣ, ನಿಮ್ಮ ಇಡೀ ವೀಟಿಲಿ ನೀವು ಅಂಗಡಿಗೆ ಹೋಗ್ತೀರಿ. ಆ ಅಂಗಡಿಗೆ ಹೋದಾಗ ಅವ್ರು ನಿಮ್ಮನ್ನ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಆಮೇಲೆ ಅವ್ರು ನಿಮ್ಮನ್ನ ಏನು ಕರಿತಿದ್ರು ಅಂತಲೂ ನಿಮಗೆ ನೆನಪಿದೆ. ಇವೆಲ್ಲ ಅಂದರೆ ನಾವು ಮುಂದಕ್ಕೆ ಹೋಗೋ ಹಾದಿ ಏನಿದೆಯಲ್ಲ, ಅದಕ್ಕೆ ಅಡಿಪಾಯ ಹಾಕ್ತಾ ಹೋಗುವಂಥ ನೆನಪುಗಳವೆಲ್ಲ. ಇವಾಗ ಹೇಗಿದ್ದೀರೋ ಬಹುಶಃ ಅವಾಗಲೂ ಹಾಗೆ ಇದ್ರಿ ಅಂತ ಅನ್ಸುತ್ತೆ. ನಮಗೆ ಅದೆಲ್ಲ ನೋಡ್ತಾ ಇದ್ರೆ ಹಂಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ರಶ್ಮಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರಚಿತಾ, ಯಾಕೆ ಕುರಿ ಪ್ರತಾಪ್ ಅಂತ ಬರ್ದಿದ್ದು ಟಾಕೆಟಿವ್ ಅಂತ? ದ ಮೋಸ್ಟ್ ಟಾಕೆಟಿವ್ ಕುರಿ. ನಿಮ್ ಹೆಸರು ಬಂತಲ್ಲಿ. ಹಲೋ ಮೈಕ್ ಟೆಸ್ಟಿಂಗ್. ಹಲೋ ನಿಮ್ ಹೆಸರು ನೋಡಿದ್ರಾ? ಅಯ್ಯೋ ಫುಲ್ ನಾಟಕ. ನನಗೆ ಅಲ್ಲಿ ತಳ್ಳಿಬಿಟ್ರಲ್ಲ, ಕಾಲ್ ನೋವು ಆಗ್ಬಿಡ್ತು. ಏನಕ್ಕೆ ನನ್ನ ಹೆಸರು ಬನ್ನಿ. ಆಕ್ಚುಲಿ ನಾನು ಕುರಿಯವ್ರ ಹೆಸರು ಯಾಕೆ ಬರ್ದಿದ್ದು ಅಂತಂದ್ರೆ, ನಮ್ಮ ಸ್ಕೂಲಲ್ಲಿ ಇವಾಗ ಟಾಕ್ಟಿವ್ ಯಾರು ಇರ್ತಾರೋ ಅವ್ರ ಹೆಸರನ್ನ ನಾವು ಬೋರ್ಡಲ್ಲಿ ಬರೆಯೋದು ವಾಡಿಕೆ. ಅದು ಲಂಚ ಕೊಟ್ರೆ ಹೆಸರು ಹಳಿಸ್ಬಿಡ್ತಾ ಇದ್ದೆ. ಸೊ ಲಂಚ ಅಂದ್ರೆ ಹೇಗೆ ಅಂದ್ರೆ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ಆಮೇಲೆ ಅಂದ್ರೆ ಸಾಕು, ಮಾಮ ಕಡೆ ಇದ್ರು ಅಂದ್ರೆ ಅಳಿಸ್ಬಿಡೋದು ಹೆಸರು. ಎನಿವೇಸ್, ಈಗ ನೆಕ್ಸ್ಟ್ ನಿಮ್ಮೊಂದಿಗೆ ಇನ್ನೋರ್ವ ಕ್ಯೂಟ್ ಸ್ಟೂಡೆಂಟ್ ನ ವೇದಿಕೆಗೆ ಕರೆಯುವಂತ ಸಮಯ. ಕಾಗುಣತಾ ಹೇಳು ಅಂತಂದ್ರೆ ನನಗೆ ಕುಣಿಯೋಕೆ ಬರುತ್ತೆ ಮಿಸ್ ಅಂತ ಹೇಳ್ತಾ ಇದ್ರು. ಮಗ್ಗಿನು ಮುಗ್ಗರ್ಸ್ ಬೀಳೋ ತರ ಡಾನ್ಸ್ ಆಡ್ತಾರೆ ಇವರು. ಕ್ಲಾಸಿಗೆ ಬಂಕ್ ಹಾಕಿ ಆಂಟಿ ಅಂಗಡಿ ಚಾಕ್ಲೇಟ್ಗೆ ಹಾಯ್ ಹೇಳ್ತಾ ಇದ್ದಂತ ಕ್ಯೂಟ್ ಡಾನ್ಸಿಂಗ್ ಕ್ವೀನ್ ರಜನಿ. ರಜನಿ ಅವರೇ, ನಿಮ್ಮ ಸ್ಕೂಲಲ್ಲಿ ನಿಮ್ಮ ತರ್ಲೆಗಳು, ಸ್ಕೂಲ್ ನೆನಪುಗಳನ್ನ ಹಂಚ್ಕೋಬೇಕು ಅಂತಂದ್ರೆ ನೀವೇ ಹೇಳ್ಬಿಟ್ರಲ್ಲ, ಏನೋ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಚಾಕ್ಲೇಟ್ ಕದ್ದು ತಿಂತಾ ಇದ್ವಿ ಅಂತ. ಅದು ಮೇನ್ ಪಾಯಿಂಟು. ಸೊ ಸ್ಕೂಲ್ ಡೇಸ್ ಅಲ್ಲಿ ಅಂತ ನೆನಪಾಗೋದು ಅಂದ್ರೆ ನಾನು ತುಂಬಾ ಜಾಸ್ತಿ ತಿಂತಾ ಇದ್ದೆ. ಸೊ ನಮ್ಮನೇಲಿ 2 ರೂಪಾಯಿ ಕೊಡ್ತಿದ್ರು, ಪಾಕೆಟ್ ಮನಿ ಅಂತ. ಅದರಲ್ಲಿ ನಿಂಬೆ ಹುಳಿ, ಶುಂಠಿ ಪೆಪರ್ಮೆಂಟು, ಆಮೇಲೆ ನೆಲ್ಲಿಕಾಯಿ ಜಾಸ್ತಿ ತಿಂತಾ ಇದ್ದೆ. ನನ್ನ ಫೇವ್ರೆಟ್ ನೆಲ್ಲಿಕಾಯಿ ಅಂದ್ರೆ. ಸೊ ಚಾಕ್ಲೇಟ್ಗೆ 10 ರೂಪಾಯಿ ಸ್ವಲ್ಪ ಜಾಸ್ತಿ ಬೇಕಾಗಿರ್ತಿತ್ತಲ್ಲ. 1-3 ಜನ ಫ್ರೆಂಡ್ಸ್ ಇದ್ವಿ ನಾವು ಸ್ಕೂಲಲ್ಲಿ. ಒಂದು ಫೀಲ್ಡ್ ಬೆಲ್ಲ ಆಗ್ತಿದ್ದಂಗೆ ಓಡೋಗ್ಬಿಡೋದು. ಈ ಕಡೆ ಒಂದಿಬ್ರು ಮಾತಾಡ್ಸ್ತಿದ್ದಂಗೆ ಅಲ್ಲಿ ಒಂದು ಗ್ಲಾಸ್ ಡೋರ್ ಇರ್ತಿತ್ತು. ನಿಧಾನಕ್ಕೆ ಸೈಲೆಂಟ್ ಆಗಿ ಅದನ್ನ ತೆಗ್ದ್ಬಿಟ್ಟು ಚಾಕ್ಲೇಟ್ನ ಎಗರಿಸ್ಕೊಂಡ್ ಬಂದ್ಬಿಡ್ತಾ ಇದ್ವಿ. ಗೊತ್ತೇ ಆಗ್ತಿರ್ಲಿಲ್ಲ ಅವ್ರಿಗೆ. ನೀವು ಚಿಕ್ಕ ವಯಸ್ಸಿಂದನೂ ಡಾನ್ಸ್ ಮಾಡ್ತಾ ಇದ್ರಾ? ಫುಲ್ ಡಾನ್ಸ್ ಅಂತ ಅಂದ್ರೆ ಫಸ್ಟ್ ನನ್ನನ್ನೇ ಸರಸ್ವತಿ ಪೂಜೆ ಎಲ್ಲ ಮಾಡ್ತಿದ್ವಲ್ಲ. ಸೊ ಅವಾಗ ಫಸ್ಟ್ ನನ್ನೇ ಡಾನ್ಸ್ಗೆಲ್ಲ ಇದ್ ಮಾಡ್ತಿದ್ರು. ನಾನೇ ಕೋಲಾಟ ಎಲ್ಲ ಮಾಡ್ತಿದ್ವಿ ಅವಾಗ ಸರಸ್ವತಿ ಪೂಜೆಯಲ್ಲಿ. ಚಿಕ್ಕ ವಯಸ್ಸಿಂದನೂ ಡಾನ್ಸ್ ಮಾಡ್ತಿದ್ದೆ ಅಂತ ಹೇಳ್ತಿದ್ರಿ ಇವರು. ಸ್ಕೂಲ್ ಕಲ್ಚರಲ್ ಆಕ್ಟಿವಿಟೀಸ್ ಅಂತಂದ್ರೆ ನಾನು ಇದ್ದೇ ಇರ್ತಿದ್ದೆ, ನಾನು ಪ್ರೈಸ್ ತಗೊಳ್ತಿದ್ದೆ ಅಂತ ರಜನಿ ಅವ್ರು ಹೇಳಿದ್ರು. ಈಗ ರಜನಿ ಅವರೇ, ಈಗ ನಮ್ ಸ್ಟೇಜ್ ಮೇಲೆ ನೀವು ಮಗುವಾಗಿ ಬಂದಿದ್ದೀರಾ. ನಾವ್ ಯಾಕೆ ಒಂದು ಬೇಬಿ ಡಾನ್ಸ್ ನೋಡ್ಬಾರ್ದು? ಇಲ್ಲಿ ಮ್ಯೂಸಿಕ್. ಸೂಪರ್ ಆಗಿ ತಮ್ಮ ಸ್ಕೂಲ್ ನೆನಪುಗಳನ್ನ ಇಲ್ಲಿ ಹಂಚ್ಕೊಂಡ್ರು. ಈಗ ಇಲ್ಲಿ ಒಂದು ಸೂಪರ್ ಡೂಪರ್ ಮಕ್ಳ ಆಟನ ಆಡುವಂತ ಸಮಯ. ನಾವೆಲ್ಲ ಪ್ರತಿಯೊಬ್ರು ಸ್ಕೂಲಲ್ಲಿ ಆಡಿರುವಂತ ಆಟನೇ ಇದು, ಗೋಣಿ ಚೀಲದ ರೇಸ್. ಸೊ
ಸೊ ಈಗ ಅದೇ ಆಟವನ್ನ ನೀವು ಈ ವೇದಿಕೆ ಮೇಲೆ ಆಡುವಂತ ಸಮಯ. ನಿಮ್ಮ ಪೊಸಿಷನ್ಗೆ ಅಲ್ಲಿ ಹೋಗಿ ಅಲ್ಲಿರುವಂತ ಗೋಣಿ ಚೀಲದಲ್ಲಿ ನೀವು ನಿಂತ್ಕೊಂಡು ಜಂಪ್ ಮಾಡ್ತಾ 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 ಇಲ್ಲಿಗೆ ಬಂದು ಇಲ್ಲಿ ಚಾಕ್ಲೇಟ್ಸ್ ಮತ್ತೆ ಸ್ವೀಟ್ಸ್ ಇದೆ. ನಿಮ್ ಫೇವ್ರೆಟ್ ಚಾಕ್ಲೇಟ್ ಇದೆ, ಸ್ವೀಟ್ ಇದೆ, ಅದನ್ನ ಹಾಗೆ ಬಾಯಲ್ಲಿ ಕಚ್ಕೊಂಡು ಮತ್ತೆ ನಿಮ್ಮ ಫಸ್ಟ್ ಪೊಸಿಷನ್ಗೆ ಹೋಗಿ ಅಲ್ಲಿ ತಟ್ಟೆ ಇದೆಯಲ್ಲ ಆ ತಟ್ಟೆಗೆ ಹಾಕ್ಬೇಕು. 5 ನಿಮಿಷದಲ್ಲಿ ಯಾರು ಹೆಚ್ಚಿನ ಚಾಕ್ಲೇಟ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೋ ಅವರೇ ಈ ಗೋಣಿ ಚೀಲ ರೇಸ್ ನ ವಿನ್ನರ್ ಆಗ್ತಾರೆ. ಓಕೆನಾ? ರಶ್ಮಿ ಅಂಡ್ ರಜನಿ, ಗೋಣಿ ಚೀಲದ ರೇಸ್ ಗೇಮ್ ಈಗ ಶುರು. ಸೂಪರ್. ಇದೇನಪ್ಪ, ಜಂಪ್ ಮಾಡ್ಬೇಕು ರಜನಿ, ಜಂಪ್ ಜಂಪ್ ಜಂಪ್. ಇದೇನಿದು ಜಿಂಕೆ ಮರಿನ ತರ ನಿಮಗ್ ಸಪೋರ್ಟ್ ಮಾಡಕ್ ಅರ್ಧದಲ್ಲಿ ಕೊಟ್ರೆ ನಾನು ಎತ್ಕೊಂಡ್ಬರ್ತೀನಿ, ಇಲ್ಲ ಹಾಕ್ತೀನಿ. ವೆರಿ ಗುಡ್. ರಜನಿ ಅವರು 4 ಚಾಕ್ಲೇಟ್ಗಳ ಹತ್ತಿರ ದಾಪುಗಾಲನ್ನು ಮೂಡಿದ್ದಾರೆ. ಈಗ ರಶ್ಮಿ ಅವರು 3ನೇ ಚಾಕ್ಲೇಟ್ ಅನ್ನು ತೆಗೆದುಕೊಂಡು ಕುದುರೆಯ ರೀತಿಯಲ್ಲಿ ಜಂಪ್ ಮಾಡಿಕೊಂಡು ಬಂದು ರಶ್ಮಿ ಅವರು ತಲತಲಾಂತರದಿಂದ ಆಡಿರುವ ರೀತಿ 2 ಚಾಕ್ಲೇಟ್ಗಳನ್ನು ತಂದು ಹಾಕುತ್ತಿದ್ದಾರೆ. ಕಮಾನ್ ಫಾಸ್ಟ್ ರಜನಿ. ನೀವು ಜಂಪ್ ಮಾಡ್ಕೊಂಡು ಬರೋದು ತುಂಬಾ ಕಡ್ಡಾಯ. ರಜನಿ ಸೂಪರ್. 2 ಎತ್ಕೊಂಡ್ಬರ್ಬೋದು, ನೀವು 2 ಎತ್ಕೊಂಡ್ಬರ್ಬೋದು. ನೀವು 5 ಎತ್ಕೊಂಬಂದು ಹೇಳ್ತೀನಿ. ನಿಮಗೆ ಕಷ್ಟ ಆದ್ರೆ ಅರ್ಧದಿಂದ ಬಾಯಲ್ಲಿ ನಾನು ಇಸ್ಕೊಂಡು ತಂದು ಹಾಕೊಡ್ತೀನಿ. ರಶ್ಮಿ ಅವರು ಕಾಲು ನೋವು ಅಂತಾನೆ ಸಿಕ್ಕಾಪಟ್ಟೆ ಚಾಕ್ಲೇಟ್ಸ್ ನ ತಂದು ಆಲ್ರೆಡಿ ಹಾಕಿದ್ದಾಗಿದೆ. ಆದ್ರೆ ರಜನಿ ಅವರು ಆ ಚಾಕ್ಲೇಟ್ ತಗೊಳ್ಳ, ಈ ಚಾಕ್ಲೇಟ್ ತಗೊಳ್ಳ ಅಂತ ಚಾಕ್ಲೇಟ್ ನ ತಗೊಂಡು ಇನ್ನೂ ಇದೆ. ಮುಗಿತಾ? ಕಮಾನ್ ಗರ್ಲ್ಸ್. ಕೇವಲ ಕೆಲವೇ ನಿಮಿಷಗಳು ಬಾಕಿ ಉಳಿದಿದೆ. ಈಗ ರಶ್ಮಿ ಹಾಗೂ ರಜನಿ ಅವರು ತಂದು ಚಾಕ್ಲೇಟ್ ಗಳನ್ನು ಇಲ್ಲಿ ಗುಡ್ಡೆ ಹಾಕುತ್ತಿದ್ದಾರೆ. ಯಾರು ಜಾಸ್ತಿ ಗುಡ್ಡೆ ಹಾಕುತ್ತಾರೆ ಎಂಬುದನ್ನು ಇನ್ನು ಕೆಲವೇ ನಿಮಿಷಗಳಲ್ಲಿ ತಿಳಿಸಲಾಗುವುದು. ಓಕೆ, ಅಲ್ಲಿ ನೋಡಿ ಅವರು. ಸೂಪರ್. ರಜನಿ ಅವರು ಚಾಕ್ಲೇಟ್ಸ್ ಅಂದ್ರೆ ಎಷ್ಟು ಪ್ರೀತಿ. ಸ್ಕೂಲಲ್ಲಿ ಕ್ಲಾಸ್ಗೆ ಹೋಗ್ತಾ ಚಾಕ್ಲೇಟ್ಸ್ ನ ಕದ್ದು ಕದ್ದು ತಿಂತಾ ಇದ್ದವರು. ವೆರಿ ಗುಡ್ ಮಾ, ವೆರಿ ಗುಡ್. 3, 2, 1 ಹೇಗಿತ್ತು ಆಟ? ಓ ಮೈ ಗಾಡ್, ಸುಸ್ತಾಗ್ಬಿಟ್ರಿ ಇಬ್ರು ಹುಡುಗಿರು. ಸಗದಾಗಿತ್ತು. ರಶ್ಮಿ, ನೀನ್ ಸಾಕ್ ರೇಸ್ ಮಾಡಿರೋದು ನೋಡಿ ನಾನ್ ಸುಸ್ತಾಗ್ಬಿಟ್ಟೆ ಅಮ್ಮ. ಮಾಡಿದ್ ನಾನು, ನಿಮ್ಗೆ ಯಾಕೆ ಸುಸ್ತು? ಏನ್ ರೇಸ್ ಅದು? ಏನ್ ರೇಸು? ಗೋಣಿಚೀಲ ಜಂಪಿಂಗ್ ರೇಸ್. ಗೋಣಿಚೀಲ ಜಂಪಿಂಗ್ ರೇಸ್. ಇಂಗ್ಲಿಷ್ ಅಲ್ಲಿ ಗೋಣಿಚೀಲಕ್ಕೆ ಏನಂತಾರೆ ಹೇಳ್ರಿ? ಪಕ್ಕದಲ್ಲಿ ನಿಂತ್ಕೊಂಡು ಕಕ್ಕೆ ಆದ್ರೆ ಒಂಚೂರು ಹೇಳ್ಕೊಡ್ಬೇಕು ತಾನೆ. ಸರಿ ಅವರೇ, ಅವರು ಪ್ಲೇಟ್ ತಗೊಂಡ್ ಬನ್ನಿ ಹೋಗ್ಬಿಟ್ಟು ಇಬ್ಬರದು. ಥ್ಯಾಂಕ್ ಯು ವೆರಿ ಮಚ್ ಶ್ವೇತಾ. ಓಕೆ, ಇಬ್ರು ತುಂಬಾ ಕಷ್ಟಪಟ್ಟು ಜಂಪ್ ಮಾಡಿ ಇಷ್ಟು ಚಾಕ್ಲೇಟ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಿಡ್ಕೊಳ್ಳಿ ರಶ್ಮಿ. ಕಮ್ಮ, ನಂಗೊಂಚೂರು ಅಷ್ಟು ಕಷ್ಟಪಟ್ಟು ಚಾಕ್ಲೇಟ್ ತಂದಿದ್ಯಾ. ಒಂದು ಚಾಕ್ಲೇಟ್ ನನಗೆ ತಿನ್ಸಕ್ಕಾಗಲ್ವಾ? ನಾನೇ ತಿನ್ಲಿಲ್ಲ, ನಿಮ್ಗೆ ಎಲ್ಲಿಂದ ತಿನ್ಸೋದು? ಸರಿಯಾಗಿ ಮಕ್ಕಳು ಮಂಗಳಾರತಿ ಆಯ್ತಲ್ಲ ಸರ್. ಇನ್ನೇನು ರಚ್ಚವ್ರೆ, ಸಾಕ್ ರೇಸ್ ಮಾಡಕ್ ನೀವು ರೆಡಿನಾ? ಇಲ್ಲ, ನನಗೆ ರೆಡಿ, ಬಟ್ ನಾನು ಔಟ್ಫಿಟ್ ರೆಡಿ. ಸರ್, ತಿರ್ಗಾ ಮಕ್ಕಕ್ಕೆ ಮಂಗಳಾರತಿ. ನಮ್ಮ ಮನಸ್ಸಿಂದ ಬಂದ ಮಾತು ನೀವೇ ಹೇಳಿದ್ರಿ. ನಿಮಗೋಸ್ಕರ ನಾನು ಸಾಕ್ ರೇಸ್ ಆಡ್ ತೋರಿಸ್ತೀನಿ. ಚೆನ್ನಾಗಿ ಆಟಾಡಿದ್ರೆ ಎಲ್ಲರೂ ಒಂದು ಕ್ಯೂಟ್ ಹಗ್ ಕೊಡ್ತೀವಿ. ನೀವು ಹಗ್ ಕೊಡೋದ್ ಕೊಡಿ, ಕ್ಯೂಟ ಏನು ಅಂತ ನಾನು ತಿಳ್ಕೊತೀನಿ.
ವಾಟ್ ಆರ್ ಯು ಡೂಯಿಂಗ್? ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸುತ್ತಿಯೇ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ. ಅಷ್ಟು ಕಷ್ಟಪಟ್ಟು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಈ ಜಿಲೇಬಿ ತಂದಿದ್ದೀನಿ. ಈ ಜಿಲೇಬಿನ ಅಷ್ಟು ಪ್ರೀತಿಯಿಂದ ತಂದಿರೋದನ್ನ ತಿನ್ನಲ್ಲ ಅಂತಿದಿರಲ್ಲ. ಇದು ಪ್ರೀತಿಯಿಂದ ತಂದಿರೋದು ರುಚು. ಅದು ಹೆಂಗ್ ತಂದು ಅನ್ನೋದಲ್ಲ ಮುಖ್ಯ, ನೀವೇ ತಿನ್ನಿ. ನಾನ್ ತಂದಿರೋದು ನಿಮಗೋಸ್ಕರ, ನಾನ್ ತಿನ್ನೋದಕ್ಕಲ್ಲ. ಇದು ನಂಗೆ ಕವರ್ಲಿಟ್ಟಿರ್ತೀನಿ, ನೆಕ್ಸ್ಟ್ ವಾರ ಆದ್ರೂ ಸರಿ ಇದನ್ನ ಕೊಟ್ಟೆ ಕೊಡ್ತೀನಿ ನಾನು. ಈ ಜಾಂಗೀರ್ನ ಇಲ್ಲಿ ಸೇಫ್ಟಿಯಾಗಿ ಇಟ್ಟಿರ್ತೀನಿ. ನೆಕ್ಸ್ಟ್ ವಾರ ಇದೇ ಜಾಂಗೀರ್ ನಿಮಗೆ ಕೊಡ್ತೀನಿ. ಯಾರಿಗೆ ಬೇಕು ಜಾಂಗೀರ್? ಅವ್ರು ಯಾರು? ಈ ಕಡೆ ಬಂದೋಡು, ಈ ಕಡೆ ಬಾ, ನಮ್ಮ ಅಕ್ಕನ ನೀರು ಬಿಟ್ಟು ಬಾ. ಒಂದ್ ನಿಮಿಷ ಮೆಜಾರಿಟಿ ಜಾಸ್ತಿ ಇದ್ದೀರಾ? ಐ ಆಮ್ ಸಾರಿ. ಈಗ ಯಾರ್ಯಾರು ಎಷ್ಟೆಷ್ಟು ಸ್ವೀಟ್ಸ್ ಕಲೆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ಲೆಕ್ಕ ಹಾಕೋಣ. ಕುರಿ, ನೀವು ರಜನಿ ಅವ್ರು ಎಷ್ಟು ಸ್ವೀಟ್ಸ್ ತಗೊಂಡ್ ಬಂದಿದ್ದಾರೆ ಅಂತ ಲೆಕ್ಕ ಹಾಕಿ. 1 2 3 2 3 4 11 ಚಾಕ್ಲೇಟ್ಸ್. 11. ರಶ್ಮಿ ಅವರು ಕಲೆಕ್ಟ್ ಮಾಡಿರೋದು 1 2 3 4 11 ಸೇಮ್. ಇದು ಟೈ ಆಗಿದೆ. ರಾಜಿನಿ ಅಂಡ್ ರಶ್ಮಿ ತುಂಬಾ ಸ್ಪೋರ್ಟಿವ್ ಆಗಿ ನೀವಿಬ್ರು ಪಾರ್ಟಿಸಿಪೇಟ್ ಮಾಡಿದ್ರಿ. ಕಂಗ್ರ್ಯಾಚುಲೇಷನ್. ಈಗ ಸ್ವಾಗತಿಸಿ ಅನಿಕಾ ಅಲಿಯಾಸ್ ಗ್ಯಾಬ್ರಿಯಲಾ ಸ್ಮಿತ್. ಈಗ ನಿಮ್ ಸ್ಕೂಲಲ್ಲಿ ನೀನು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿದ್ಯಾ ಅಥವಾ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿದ್ಯಾ? ನನ್ಗೆ ಲಾಸ್ಟ್ ಬೆಂಚ್ ಸಿಗದೆ ಇರೋ ಟೈಮಲ್ಲಿ ಮಿಡಲ್ ಬೆಂಚ್ ಅಲ್ಲಿ ಇದ್ದೆ ಮ್ಯಾಮ್. ಬಟ್ ಫಸ್ಟ್ ಬೆಂಚ್ ಅಲ್ಲಿ ಕೂರಕ್ ನಂಗೆ ಇಷ್ಟ ಇಲ್ಲ, ಸೊ ಲಾಸ್ಟ್ ಅಂಡ್ ಮಿಡ್ ಬೆಂಚ್. ಸ್ಮಾರ್ಟ್ ಆನ್ಸರ್. ಅಲ್ಲಮ್ಮ, ಅಲ್ಲೂ ಯಾರಿಗಾದ್ರೂ ಅಡ್ಡ ಹೆಸರು ಏನಾದ್ರು ಇಟ್ಟಿದ್ದಮ್ಮ? ಎಲ್ರು ನನಗೆ ಅಡ್ಡ ಹೆಸರು ಇಟ್ಟಿದ್ರು ಸರ್. ಗೋಬಿ, ಗೊರಿಲ್ಲಾ ಆ ಥರದ್ದು. ನಾನ್ ಯಾರಿಗೂ ಇಟ್ಟಿಲ್ಲ. ನೀವ್ ಯಾರಿಗೂ ಇಟ್ಟಿಲ್ಲ, ಅವರೇ ನಿಮಗೆ ಇಟ್ಟಿದ್ರಾ? ಏ ಗೊರಿಲ್ಲಾ ಬಾಯಿಲಿ ಅಂತ ಕರಿತಿದ್ರಾ? ನಾನು ಹಂಗೆ ಹೊಡಿತಾ ಇದ್ದೆ ಸರ್, ಹಂಗೆ ಕರೆದ್ರೆ. ಆಯ್ತಮ್ಮ, ಬೇಡ ಬಿಡಮ್ಮ, ಹೊಡಿಯೋದು ಗಿಡಿಯೋದು ಇದ್ರೆ ನಾವು ಕರೆಯಕ್ಕೆ ಹೋಗಲ್ಲ. ಓಕೆ ಗ್ಯಾಬ್ರಿಯಲಾ, ನೀವು ಸ್ಕೂಲಲ್ಲಿ ಏನೇನೆಲ್ಲ ತರಲೆ ಮಾಡ್ತಾ ಇದ್ರಿ? ತುಂಬಾ ಏಟ್ ತಿಂತಾ ಇದ್ದೆ ಸ್ಕೂಲಲ್ಲಿ. ವೆರಿ ಗುಡ್. ಹಲೋ, ಅವ್ರು ಏಟ್ ತಿಂತಾ ಇದ್ದೆ ಅಂತ ಹೇಳಿದ್ರು, ಅದಕ್ಕೆ ವೆರಿ ಗುಡ್ ಅಂತೆ. ಅವ್ರು ತಾನೇ ತಿಂತಿದ್ದು, ನನಗಾಗಿ ರೇಟ್ ಬಿಟ್ಟಿರೋದು. ವೆರಿ ಗುಡ್. ಓಕೆ ಗ್ಯಾಬ್ರಿಯಲಾ ಅವರೇ, ಕನ್ನಡ ರೈಮ್ಸ್ ಏನಾದ್ರು ಗೊತ್ತಿದೆಯಾ ಗ್ಯಾಬ್ರಿಯಲಾ ನಿಮ್ಗೆ? ಯಾಕೆ ನಗ್ತಾ ಇದ್ದೀರಾ? ಅದು ನನ್ನ ನೋಡ್ಕೊಂಡು ಇವ್ರು ಹೇಳ್ಕೊಟ್ರು ನನಗೆ ರೈಮ್ಸ್. ಓಕೆ ಗ್ಯಾಬ್ರಿಯಲಾ, ನೀವ್ ಹೇಳಿ ಮಾ. ಕಪ್ಪೆ ಕರ ಕರ, ತುಪ್ಪ ಜಲಿ ಜಲಿ, ಕಪ್ಪೆ ಪತ ಪತ, ಮಾವಿನ ಓಟೆ, ಮರದ ಕೋಟೆ, ಹದ್ದಿನ ಕೈಯಲ್ಲಿ ಹದ್ದಿನ ಕೈಯಲ್ಲಿ ಲೆಸ್ಸಿನ ಸುದ್ದಿ ಸುದ್ದಿ ಸುದ್ದಿ, ಅಗ್ಗಿನ ಕೈಯಲ್ಲಿ ಸುದ್ದಿನ ಕಟ್ಟಿಸ್ಕೊ. ಈ ಹೋಟ್ಲಲ್ಲಿ ದೋಸೆ ಇಡ್ಲಿ ವಡೆ ಅಂತಾರಲ್ಲ, ಹಂಗ್ ಮೆನು ತರ ಹೇಳ್ತಾ. ಹಗ್ಗಿನ ಕೈಯಲ್ಲಿ ಸುದ್ದಿನ ಕಳಿಸಿ, ಕಾಗೆಯ ಕೈಯಲ್ಲಿ ಕಂಕಣನ ಕಟ್ಟಿಸಿ. ಆಮೇಲೆ ಯಾರ್ದೋ ಮದ್ವೆ ಇದೆ, ಸನಿ ಮದ್ವೆ ಶನಿವಾರ, ಮನೆಗೆ ಬನ್ನಿ ಬುಧವಾರ, ಊಟಕ್ಕೆ ಬನ್ನಿ ಬುಧವಾರ. ಅಲ್ಲ, ನಾನು ರೈಮ್ಸ್ ಹೇಳಿ ಅಂತ ಹೇಳಿದೆ, ಇವರು ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಓದೋ ತರ ಹೇಳ್ತಾ ಹೋದ್ರು. ಈಗ ಆಕ್ಚುಲಿ ಏನ್ ಗೊತ್ತಾ, ಮೆಮೊರಿಗೆ ತಗೊಂಡು ಚೆನ್ನಾಗಿ ಡಾನ್ಸ್ ಮಾಡ್ಕೊಂಡು ಒಂದು ಬೇಬಿ ತರ ಹೇಳಿ ನೋಡೋಣ. ಫಸ್ಟ್ ರ್ಯಾಂಕ್ ರಾಗು, ನಿಮಗೆ ಗೊತ್ತಿದ್ಯಾ ಇದು? ಇಲ್ಲ, ನಮ್ಮ ಸಿಲೆಬಸ್ ಅಲ್ಲಿ ಇರಲಿಲ್ಲ. ಆಕ್ಚುಲಿ ನಮ್ಗಿತ್ತು. ಓಕೆ, ಈಗ ಚಾಲೆಂಜ್ ಇಂಗ್ಲಿಷ್ ಅಲ್ಲಿ ಹೇಗಿತ್ತು ಕೇಳಿಸ್ಕೊಳ್ಳೋಣ. ಕಮ್ ಆನ್. ಓಕೆ. ಕಪ್ಪೆ ಕರ ಕರ, ಫ್ರಾಗ್ ಕರ ಕರ, ತುಪ್ಪ ಜಲಿ ಜಲಿ, ಆಯಿಲ್ ತುಪ್ಪಕ್ಕೆ ಆಯಿಲ್ ಅಂತಾರ. ಕೌ ಆಯಿಲ್ ಆದ್ರೆ ಆಯಿಲ್ ಎಲ್ಲಿಂದ ಬರುತ್ತೆ? ಗೀ ಅಂತಾರೆ. ಗೀ ಕ್ಲಾಸ್ ಅಲ್ಲಿ ಹಿಂಗೆ ಹೇಳ್ಕೊಟ್ಟಿದ್ರಲ್ಲ. ಯಾವ ಮೀಡಿಯಂ ನಿಮ್ದು? ಪ್ರಾಥಮಿಕ ಹಿರಿಯ ಶಾಲೆ. ಅದೇ ಯಾವ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ? ಇಂಗ್ಲಿಷ್ ಮೀಡಿಯಂ. ಅದನ್ನೇ ಮೀಡಿಯಂ ಆಗಿ ಹೇಳ್ಕೊಟ್ಬಿಟ್ರಾ?
ಅಲ್ಲ ಏನು ಕೌ ಆಯಿಲ್ ಆಯಿಲ್ ಕರಕರ ಜಲಿ ಜಲಿ ನೆಕ್ಸ್ಟ್ ಹೇಳಾಯ್ತಿದು ನೆಕ್ಸ್ಟ್ ಮಾವಿನ ವಾಟೆ ಮ್ಯಾಂಗೋ ವಾಟ್ ಸೀಡ್ ಮ್ಯಾಂಗೋ ಸೀಡ್ ಮರದ ಕೋಟೆ ಟ್ರೀ ಬಿಲ್ಡಿಂಗ್ ನೋ ಕೋಟೆ ಲಾಟ್ ಆಫ್ ಹೈ ಬಿಲ್ಡಿಂಗ್ ಆಮೇಲೆ ಹದ್ದಿನ ಕೈಯಲ್ಲಿ ಸುದ್ದಿನ ಕಲಿಸಿ ಈಗಲ್ ಹ್ಯಾಂಡ್ಸ್ ನ್ಯೂಸ್ ಕಮಿಂಗ್ ಆಮೇಲೆ ಕಾಗೆಯ ಕೈಯಲ್ಲಿ ಕಂಕಣ ಕಳಿಸಿ ದಟ್ ಬರ್ಡ್ಸ್ ಹ್ಯಾಂಡ್ಸ್ ಕಾಗೆ ಕಂಕಣ್ ಕ್ರೋ ಕ್ರೋ ಕಾಕಾ ಹ್ಯಾಂಡ್ಸ್ ಕಂಕಣ್ ಕಟಿಂಗ್ಸ್ ಸನಿ ಮದ್ವೆ ಶನಿವಾರ ಬನ್ನಿ ಊಟಕ್ಕೆ ಬುಧವಾರ ಸ್ಮಾಲ್ ಮ್ಯಾರೇಜ್ ಕಮಾನ್ ಫುಡ್ಡಿಂಗ್ ಸ್ಯಾಟರ್ಡೆ ಆಲ್ ಕಮಂಗ್ ಲೆಟಸ್ ಫುಡಿಂಗ್ ಆಯ್ತಾ ಆಯ್ತು. ಇದನ್ನ ಇಂಗ್ಲಿಷ್ ಪೋಯಮ್ ಅಂತ ಹೇಳ್ತಾರಾ? ನಮ್ಮಿದ್ರಲ್ಲಿ ಹಂಗೆ ಹೇಳದ್ರಿ. ಹೌದಾ? ಓಕೆ ರಾಘವ್ರೆ, ನಿಮಗ್ ಗೊತ್ತಿರೋಂತ ರೈಮ್ಸ್ ಹೇಳಿ ನೋಡೋಣ. 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದಿರೆತ್ತು, 1 ರಿಂದ 10 ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ಈ ಪುಟನ್ನು ನೋಡಿದ್ರಿ ನೀವು. ಈಗ ಇನ್ನೊಂದು ಟ್ಯಾಲೆಂಟೆಡ್ ಕಿಡ್ ನಾನು ಇಲ್ಲಿಗೆ ಕರೀಲೇಬೇಕು. ಇವರು ಸ್ಕೂಲ್ಗೆ ಹೋಗಮ್ಮ ಅಂತಂದ್ರೆ ಬ್ಯಾಗ್ ಪಕ್ಕದಲ್ಲಿ ಇಟ್ಟುಬಿಟ್ಟು ಸಿನಿಮಾ ಬೆನ್ನು ಬಿದ್ದು ಅಭಿನಯದಲ್ಲಿ ಈ ಕಲಿತಂತ ಅಭಿನೇತ್ರಿ. ಲೆಟ್ಸ್ ವೆಲ್ಕಮ್ ಅಪೂರ್ವ ಶ್ರೀ ಅಲಿಯಾಸ್ ಪುಷ್ಪ. ಹಾಯ್ ಪುಷ್. ಈ ಪುಷ್ ಅಲ್ಲ, ಪುಷ್ ಅಂದ್ರೆ ಈ ಲೆವೆಲ್ ಪುಷ್ ಮಾಡೋದ? ಸ್ಟೇಜ್ ಇಂದ ಆಚೆನೆ ಹೋಗ್ಬಿಟ್ಟಿದ್ದೆ ನಾನು ಸ್ಟ್ರಾಂಗ್ ಆಗಿದ್ದೀರಿ ನೀವು ಅನ್ಕೊಂಡೆ. ನೋಡಕ್ ಹಂಗ್ ಕಾಣ್ತೀನಿ, ವೀಕೆ ನಾನು. ಓಕೆ, ಈಗ ತುಂಬಾ ಮುದ್ದಾಗಿ ಕಾಣ್ತಿದ್ದೀರಾ ಪುಷ್ಪ ಅವರೇ. ನೀವು ಆ ಯೂನಿಫಾರ್ಮ್ ಅಲ್ಲಿ ಎಷ್ಟು ಕ್ಯೂಟ್ ಆಗಿ ಕಾಣ್ತಿದ್ದೀರಾ ಗೊತ್ತಾ? ಮುದ್ದಾಗಿದ್ದೀರಾ. ಫಸ್ಟ್ ಟೈಮ್ ನೀವು ಯೂನಿಫಾರ್ಮ್ ಹಾಕ್ತಾ ಇರೋದಾ? ಹೇಗಿದೆ ಎಕ್ಸ್ಪೀರಿಯನ್ಸ್? ಹೇಗೆ ಅನಿಸ್ತಾ ಇದೆ ನಿಮಗೆ? ಹೇಳಕ್ಕಾಗಲ್ಲ. ನನ್ನ ಲೈಫಲ್ಲಿ ಈ ಥರ ಒಂದು ಇದು ಬರುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಸಿನಿಮಾಗಳಲ್ಲೂ ಯಾವ ಥರ ಎಲ್ಲ ಆ್ಯಕ್ಟಿಂಗ್, ಕಾಲೇಜ್ ಸೀನ್ ಎಲ್ಲ ಮಾಡಿದ್ದೀನಿ. ಆದರೆ ಚಿಕ್ಕ ಮಗು ಇದು ಅನುಭವ ನಾನು ಹೋಗಿದ್ರು ಅದು ನೆನಪಿರ್ತಿತ್ತೋ ಇಲ್ವೋ, ಇದನ್ನು ಇವತ್ತು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಎಲ್ರಿಗೂ ಚಿಕ್ಕ ವಯಸ್ಸಲ್ಲಿ ಒಂದು ಕನಸಿರುತ್ತೆ, ಸ್ಕೂಲ್ಗೆ ಹೋಗ್ಬೇಕು, ಆ ಲೈಫ್ನ ನಾವೆಲ್ಲರೂ ಎಂಜಾಯ್ ಮಾಡಬೇಕು ಅಂತ. ಎಲ್ಲರೂ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದ್ದದನ್ನು ನೋಡ್ತಾ ಇದ್ದಾಗ ನಿಮಗೆ ಹೇಗೆ ಅನಿಸ್ತಾ ಇತ್ತು? ನನ್ನ ಮನ್ಸಿಗೆ ಅನಿಸ್ತಾ ಇದ್ದಿದ್ದು, ಇವರೆಲ್ಲ ಬೇರೆ ಪ್ರಪಂಚ, ನಾನೇ ಬೇರೆ ಇದೇನೋ ಅಂತ ಒಂಥರ ಕ್ವಶನ್ ಮಾರ್ಕ್ ಥರ ದೊಡ್ಡದಾಗೆ ನನ್ನ ತಲೆಗೆ ಬರ್ತಿತ್ತು. ಅದನ್ನು ನಾನು ಅವತ್ತು ಜಡ್ಜ್ ಮಾಡೋಕ್ಕೆ ಅಥವಾ ಯೋಚನೆ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಪರಿಸ್ಥಿತಿಗಳು ನನಗೆ ಗೊತ್ತಾಗ್ತಿರ್ಲಿಲ್ಲ. ಒಟ್ಟಿನಲ್ಲಿ ಓದದೇ ಇರೋದು ಒಂದು ದೊಡ್ಡ ಇರಲಿ. ಇವತ್ತು ಇಲ್ಲಿದ್ದೀನಿ, ತುಂಬ ಖುಷಿ ಆಗ್ತಿದೆ. ಅವತ್ತೊಂದು ದಿನ ಆ ಪುಟ್ಟು ತಲೆಯಲ್ಲಿ ಏನೇನೇನೇನೋ ತಲೆಯಲ್ಲಿ ಓಡ್ತಿತ್ತು, ನಾನು ಅದನ್ನು ಹೇಳೋಕ್ಕೂ ಆಗ್ತಾ ಇಲ್ಲ. ಇವತ್ತು ಖುಷಿಯಾಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ. ನೀವು ಎಷ್ಟು ಖುಷಿಯಾಗಿದ್ದೀರೋ ಆ ಖುಷಿ ಎದ್ದು ಕಾಣ್ತದೆ, ಅಷ್ಟೇ ಮುದ್ದಾಗಿ ಕಾಣ್ತಾ ಇದ್ದೀರಿ ನೀವು. ನಿಮ್ಗೆ ಯಾವ ದೃಷ್ಟಿನೂ ತಾಗದೆ ಇರ್ಲಿ, ನಗ್ನಗ್ತಾ ಇರಿ, ಓಕೆನಾ? ಈಗ ನೀವು ರೈಮ್ಸ್ ಎಲ್ಲ ರೆಡಿಯಾಗಿ ಬಂದಿದ್ದೀರಾ? ರೈಮ್ಸ್ ಎಲ್ಲ ಇಲ್ಲ, ಕಷ್ಟಪಟ್ಟು ಒಂದು ರೆಡಿ ಆಗಿದ್ದೀನಿ. ಒಂದು ರೆಡಿ ಆಗಿದ್ದೀರಾ? ಇಂಗ್ಲಿಷ್ ರೈಮು ಅಲ್ವಾ? ಕಮ್ ಆನ್, ಇಂಗ್ಲಿಷ್ ಪೋಯಮ್. ಬಾಬಾ ಬ್ಲಾಕ್ ಶಿಪ್ ಅವಿಯನಿವಲ್ ಎಸ್ಆರ್ ಮ್ಯಾಜಿಫುಲ್ 3 bags full, one for my master, one for my boy, one for my little 3 leaves down. Baba black ship ಅವಿಯನಿವಲ್. ಸಕ್ಕತ್ತಾಗಿತ್ತಮ್ಮ, ಸೂಪರ್. ನಿಮ್ಗೆ ಹೇಳಿದ್ದು ಬಾಬಾ ಬ್ಲಾಕ್ ಶಿಪ್. ಕರೆಕ್ಟ್. ಬಾಬಾ ಬ್ಲಾಕ್ ಶಿಪ್. ಶೀಪ್ ಅಂದ್ರೆ ಕುರಿ. ನನ್ನ ಮೇಲೆ ಪೋಯಮ್ ಮಾಡಿದಾರಲ್ಲ ಇಂಗ್ಲಿಷಲ್ಲಿ. ನಾನು ಲಂಡನ್ ಅಲ್ಲೂ ಫೇಮಸ್ ಹಂಗಾದ್ರೆ. ಕುರಿ. ಇವಾಗ ಅವ್ರು ಇಂಗ್ಲಿಷಲ್ಲಿ ರೈಮ್ಸ್ ಹೇಳಿದಾರಲ್ಲ, ಸೊ ಅದನ್ನ ನೀವು ಕನ್ನಡದಲ್ಲಿ ರೈಮ್ ಹೇಳಿ. ಬಾಬಾ ಬ್ಲಾಕ್ ಶಿಪ್. ಬಾಬಾ ಕರಿ ಕುರಿ. ನನ್ಗೆ ಏನೋ ಹೇಳ್ತಿರಂಗೈತಿದು. ಅವಿಯನಿವಲ್ ಹುಲ್ಲು ತಿಂದ ಕುರಿ.
ಇಂಗ್ಲಿಷಲ್ಲೂ ಹುಲ್ಲೆ, ಕನ್ನಡದಲ್ಲೂ ಹುಲ್ಲೆ. ಹುಲ್, ನಥಿಂಗ್ ಎಲ್ಸ್. ಎಸ್ ಸರ್ 3 ಬ್ಯಾಗ್ ಫುಲ್. ಹ್ಞೂ ಸರ್ 3 ಬ್ಯಾಗ್ ತುಂಬಾ. 1 for my master, 1 for my day. 1 ನಮ್ಮ ಮಾಸ್ಟರ್ಗೆ, ಇನ್ನೊಂದು 1 for my day. 1 ನಮ್ಮ ಮಾಸ್ಟರ್ಗೆ, ಇನ್ನೊಂದು 1 ದಿನಕ್ಕೆ. 1 for my little one who is down the lane. Lane is down the lane. ಒಂದೇ ಒಂದು ಚಿಲ್ಟಾರಿಗೆ. ಆಮೇಲೆ who lives down the lane. Who lives down the lane. ಕೆಳಗಡೆ ಬಿದ್ದು ಉರುಳಾಡಲೆ. Very nice. ಸ್ಟ್ಯಾಂಡಿಂಗ್ ಅವಚನ. ಹೇಳ್ಕೊಟ್ಟಿದ್ ರೈಮ್ಸ್ ಎಲ್ಲ ಸೂಪರ್ ಆಗಿ ಹೇಳಿದ್ರಿ. ಈಗ ಒಂದು ಒಳ್ಳೆ ಆಟವನ್ನ ಆಡೋಣ. ಯಾವ ಆಟ ಅಂತ ಎಲ್ರು ಯೋಚನೆ ಮಾಡ್ತಾ ಇದ್ದೀರಾ? ಲೆಮನ್ ಆನ್ ದ ಸ್ಪೂನ್. ಅದೇ ಲೆಮನ್ ಆನ್ ದ ಸ್ಪೂನ್ ಗೇಮ್ ನಡೆಯುತ್ತೆ. ಆದ್ರೆ ಇದರಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಸಾಕಷ್ಟು ಹರ್ಡಲ್ಸ್ ಇದೆ, ಬೇರೆ ಬೇರೆ ಹೈಟ್ಗಳಲ್ಲಿ ನೀವೆಲ್ಲ ದಾಟಿ ಹೋಗ್ಬೇಕು. ಅಲ್ಲಿ ನೋಡಿದ್ರೆ ಟೈರ್ಸ್ ಇದೆ, ಬಹಳ ಕೇರ್ಫುಲ್ ಆಗಿ ನೀವು ಹೆಜ್ಜೆ ಹಾಕ್ಬೇಕಾಗತ್ತೆ. ಸ್ಪೂನ್ ಇದೆ, ಲೆಮನ್ ಇದೆ. ನೀವ್ ಇದನ್ನ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಆಯ್ತಾ, ಇಲ್ಲಿಂದ ಹೋಗಿ ಬಾಯಲ್ಲಿ ಇಟ್ಕೊಂಡು ಇದನ್ನ ಅಲ್ಲಿವರೆಗೂ ಹೋಗಿ ಈ ಹರ್ಡಲ್ಸ್ ನೆಲ್ಲ ದಾಟ್ಕೊಂಡು ಈಗ ಬಂದು ಇಲ್ಲಿ ಹಾಕ್ಬೇಕು ಅಷ್ಟೇ. ಆಟ ಅಷ್ಟೇ, ತುಂಬಾ ಸಿಂಪಲ್ ಆಗಿರುತ್ತೆ. ಯಾರು ಬೇಗ 5 ನಿಮಿಷಗಳಲ್ಲಿ ಎಷ್ಟು ಜಾಸ್ತಿ ನಿಂಬೆಹಣ್ಣ ತಂದು ಹಾಕ್ತಾರೋ ಅವರು ಈ ಗೇಮಲ್ಲಿ ವಿನ್ನರ್ ಆಗ್ತಾರೆ. ಆದ್ರೆ ಈಗ ಈ ಆಟದಲ್ಲಿ ನಿಮ್ಮಿಬ್ರಿಗೂ ಬ್ಲೈಂಡ್ ಫೋಲ್ಡ್ ಆಗುತ್ತೆ. ಸೊ ರೆಡಿ ಇದೀರಲ್ಲ? ಬ್ಲೈಂಡ್ ಫೋಲ್ಡ್ ಬರ್ಲಿ. ಗರ್ಲ್ಸ್ ರೆಡಿ ಇದ್ದೀರಾ? ರೆಡಿ. ಜಡ್ಜಸ್ ರೆಡಿನಾ? ಓಕೆ. ಗರ್ಲ್ಸ್ ನೋಡಿ, ಆಟ ಓಕೆ, ಬಟ್ ಹುಷಾರಾಗಿ ಆಡಿ. ಹರ್ಡಲ್ಸ್ ಎಲ್ಲ ಇರುತ್ತೆ, ಬಿದ್ರೆ ಮಾತ್ರ ಸರಿಯಾಗಿ ಏಟ್ ಬೀಳುತ್ತೆ. ರೆಡಿ? ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಹುಷಾರು. ಕಾಲ್ ಎತ್ತಿಡ್ಬೇಕು. ಕಾಲ್ ಎತ್ತಿಡ್ಬೇಕು ಪುಷ್ಪ. ಕಾಲೆತ್ತಿಡಿ. 1 2 ಇಲ್ಲ, ಬೀಳಲ್ಲ. ಗಟ್ಟಿ ಇದೆ ಅದು. ವೆರಿ ಗುಡ್. ಈ ಕಡೆಯಿಂದ ಬನ್ನಿ. ಒಂದು ಫೋಲ್ ಆಗಿದೆ. ವೆರಿ ಗುಡ್. ಇಲ್ಲಿ ಬೋಲ್. ಇನ್ನೊಂಚೂರು ಕಾಲ್ ಮೇಲೆ ಮಾಡ್ಬೇಕು. ಮೇಲೆ. ಹಾ, ಸೂಪರ್. ಏಯ್ ಪುರಿ, ಪುಷ್ಪ ಅವ್ರ ಕಾನ್ಫಿಡೆನ್ಸ್ ಬರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಸಕ್ಕದ ಮಾಡಿದ್ರೆ. ಶ್ವೇತಾ ಮೇಡಮ್ ಸುಮ್ನೆ ಬರಲ್ಲ, ಪೇಮೆಂಟ್ ಕೊಡ್ಬೇಕು. ಈ ಕಡೆ ರೈಟ್ ಅಲ್ಲಿ ಇಲ್ಲಿ ಬನ್ನಿ. ಅಯ್ಯೋ ಸಾರಿ ಬೇಡ. ಈ ಕಡೆ ಡೌನ್ ಹೋಗ್ಬೇಕು ನೀವು. ದಾಟ್ಬೇಕು. ನೀವು ಸೈಡಿಂದ ಹೋಗ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಸೈಡಿಂದ ಹೋಗ್ತಾ ಇದ್ದೀರಾ ನೀವು. ಸೈಡಿಗೆ ಹೋದ್ರಿ. ಅಯ್ಯೋ ನಿಮಿಷ. ಬನ್ನಿ. ಇಲ್ಲ. ಅದು ವೆರಿ ಗುಡ್. ಓಕೆ, ಸೈಡಿಂದ ಬಂದ್ಬಿಟ್ರಿ. ಯಾರು ನೋಡಿಲ್ಲ. ಸ್ವಲ್ಪ ಅಲ್ಲಿ ಹರ್ಡಲ್ ಇದೆ. ಒಂಚೂರು ಮೇಲೆ. ಟೈರು. ಅಯ್ಯೋ. ಓಕೆ, ಅಲ್ಲೇ. ವೆರಿ ಗುಡ್.
ಬೇಗ 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 ಕಾಲ್ ಮೇಲೆ ಮಾಡಿ. ಸಕ್ಕತ್ತಾಗಿ ಆಡಿದ್ರು ಇಬ್ರು. ದೊಡ್ಡ ಚಪ್ಪಾಳೆ ಬರಬೇಕು ಇವ್ರ ಕಾನ್ಫಿಡೆನ್ಸ್ಗೆ. ಓಕೆ, ಕಣ್ಪಟ್ಟಿ ತೆಗಿಯೋಣಪ್ಪ. ಆವಾಗ್ಲಿಂದ ಹಾಕೊಂಡಿದಾರ ಪಾಪ. ನಿಧಾನಕ್ಕೆ ಕಣ್ಬಿಡಿ. ವೆರಿ ಗುಡ್. ರಾಘವ್ರೆ, ಹೇಗಿತ್ತು ಈ ಆಟ? ಪಾಪ ಅನ್ಯಾಯ ಅವ್ರಿಗೆ. ನಾವು ಆಕ್ಚುಲಿ ಅವ್ರಿಗೆ ಕಣ್ಣು ಬಟ್ಟೆ ಕಟ್ಟಿದಾಗ ಏನಿದು ಹರ್ಡಲ್ಸು ಇಟ್ಟಿದ್ದಾರೆ, ಕಣ್ಣು ಬಟ್ಟೆನೂ ಕಟ್ಟಿದ್ದಾರೆ ಅಂತ. ಆಮೇಲೆ ನೀವು ಆಟ ಆಡಿಸ್ಬೇಕಾದ್ರೆ ನಿಜವಾಗ್ಲೂ ಅವ್ರಿಬ್ರು ನೋಡ ಅಯ್ಯೋ ಅನ್ಸ್ತು. ಅವರಿಬ್ರು ಬಹಳ ಮುಗ್ಧರಾಗಿ ಅದನ್ನ ಆಟ ಆಡ್ತಿದೀವಿ ಏನೋ ಅಂತ ತುಂಬಾ ಗಾಬರಿಲಿ ಆಡ್ತಾ ಇದ್ರು. ಬಟ್ ದ ಪಾಯಿಂಟ್ ಇಸ್ ಎಲ್ಲರೂ ಖುಷಿಯಾಗಿರ್ಬೇಕು, ನಗ್ನತಾ ಇರ್ಬೇಕು. ಎವ್ರಿಬಡಿ ಇಸ್ ಅ ವಿನ್ನರ್ ಅನ್ನೋದೊಂದು ವಿಷಯ ನಮಗೆ ಇಲ್ಲಿ ಅರ್ಥ ಆಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಮತ್ತು ಪ್ರತಾಪ್ ಇಬ್ರಿಗೂ. ಅವರಿಬ್ಬರನ್ನ ಆ ರೀತಿಯಲ್ಲಿ ನೀವು ಹ್ಯಾಂಡಲ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಚೋರೆ, ನಿಮ್ಗೆ ಲೆಮನ್ ಅಂಡ್ ಸ್ಪೂನ್ ಸಿಕ್ಕಾಬಟ್ಟೆ ಫೇವರೇಟ್ ಗೇಮ್ ಅಲ್ಲ? Yes, because I used to win first prize. ಹಂಗಾರೆ ಏನಕ್ಕೆ ರಾಘು ಅವರು ರಚು ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬಂದು ಲೆಮನ್ ಅಂಡ್ ಸ್ಪೂನ್ ಯಾಕೆ ಆಡ್ಬಾರ್ದು? ರಚುನ ರಾಘುನ, ರಾಘುನ ರಚುನ. ಈಗ ನಮ್ಮ ಜಡ್ಜಸ್ಗಳ ಲೆಮನ್ ಆನ್ ದ ಸ್ಪೂನ್ ಸಮಯ ಶುರು. ಮಾಡಿಲ್ಲ, ಸಗದಾಗ ಆಡಿದ್ರು. ಥ್ಯಾಂಕ್ ಯು ಸೋ ಮಚ್ ರಾಘು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ರಚಿತಾ ಫಾರ್ ಸಪೋರ್ಟಿಂಗ್ ಮೀ ಸೋ ಮಚ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಪುಷ್ಪ ಅಂಡ್ ಗ್ಯಾಬ್ರಿಯಾಲಾ, ಈ ಆಟದಲ್ಲಿ ನೀವಿಬ್ರು ಕೂಡ ವಿನ್ನರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ನಮ್ಮ ಪ್ರೀತಿಯ ಚಿನ್ನಾರಿ ಮುತ್ತ ಹಾಗೂ ನಮ್ಮ ಪ್ರೀತಿಯ ಡಿಂಪಲ್ ಕ್ವೀನ್ ಅವ್ರನ್ನ ಸ್ಟೇಜ್ ಮೇಲೆ ಬರ್ಮಾಡ್ಕೊಳ್ತಾ ಇದೀವಿ. ಅದೇ ರೀತಿ ನಮ್ಮ ಎಲ್ಲಾ ಕ್ವೀನ್ಗಳು ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಸೊ ಎಲ್ಲ ಕ್ವೀನ್ಗಳು ಅದ್ಭುತವಾಗಿ ಪಾರ್ಟಿಸಿಪೇಟ್ ನ ಮಾಡಿದ್ದೀರಾ. ನಿಮ್ಮ ಅನುಭವಗಳನ್ನ ಇಲ್ಲಿ ಹಂಚ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ಒಂದೊಂದು ಪುಟ್ಟ ಪುಟ್ಟ ಗಿಫ್ಟ್ ಅನ್ನ ಕೊಡೋದಿದೆ. ಬರ್ಲಿ ಗಿಫ್ಟ್ಗಳು. ಓಕೆ, ಇವತ್ತು ಎಷ್ಟು ಅದ್ಭುತವಾಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದ್ರೆ ರಾಘು ಅವರೇ ಅಂಡ್ ರಚಿತಾ ಅವರೇ, ಎಲ್ಲರಿಗೂ ನೀವು ಟ್ರೋಫಿನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲ ಪುಟ್ಟ ಪುಟ್ಟ ಪುಟಾಣಿಗಳಿಗೂ ಪುಟ್ಟ ಪುಟ್ಟ ಟ್ರೋಫಿ ಸೇರಿದೆ. ಕಂಗ್ರ್ಯಾಚುಲೇಷನ್. ಈಗ ಕ್ವೀನ್ ಆಫ್ ದ ವೀಕ್ ಯಾರು, ಬೆಸ್ಟ್ ಎಂಟರ್ಟೈನರ್ ಆಫ್ ದ ವೀಕ್ ಯಾರು ಅಂತ ನೋಡುವಂತ ಸಮಯ. ಮೊದಲಿಗೆ ಮಾಲ್ಗುಡಿ ಫಿಲ್ಟರ್ ಕಾಫಿ ಎಂಟರ್ಟೈನರ್ ಆಫ್ ದ ವೀಕ್ ಯಾರು? ಎಂಟರ್ಟೈನರ್ ಆಫ್ ದ ವೀಕ್ ಗೀತಾ. ಮಾಲ್ಗುಡಿ ಫಿಲ್ಟರ್ ಕಾಫಿ ಎಂಟರ್ಟೈನರ್ ಆಫ್ ದ ವೀಕ್ ಸಿಗ್ತಾ ಇದೆ ಗೀತಾ ಭಾರತಿ ಭಟ್ ಅವ್ರಿಗೆ. ಗೀತಾ ಅವ್ರಿಗೆ ಸಿಗ್ತಾ ಇದೆ ಮಾಲ್ಗುಡಿ ಫಿಲ್ಟರ್ ಕಾಫಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ಈಗ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್. ಸೊ ಕ್ವೀನ್ ಆಫ್ ದ ವೀಕ್ ಯಾರು ಆಗ್ತಾರೆ ನೋಡುವಂತ ಸಮಯ. ಕ್ವೀನ್ ಆಫ್ ದ ವೀಕ್ ಇಟ್ಸ್ ಫಾರ್ ರಶ್ಮಿ. ಈ ವಾರದ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೊ ಕ್ವೀನ್ ಆಫ್ ದ ವೀಕ್ ಗೋಸ್ ಟು ರಶ್ಮಿ ಪ್ರಭಾಕರ್. ಅಂಡ್ ರಶ್ಮಿ ಅವ್ರಿಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಕಡೆಯಿಂದ 10,000 ರೂಪಾಯಿಗಳ ಗಿಫ್ಟ್ ಓಚರ್ ಹಾಗೂ ಗಿಫ್ಟ್ ಹ್ಯಾಂಪರ್. ಪರಿಶುದ್ಧ ಕಡಲೆ ಹಿಟ್ಟಿನೊಂದಿಗೆ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್. ಕಂಗ್ರ್ಯಾಚುಲೇಷನ್ಸ್ ರಶ್ಮಿ.
ಮುಂದಿನ ವಾರ ಮತ್ತಷ್ಟು ಎಂಟರ್ಟೈನ್ಮೆಂಟ್ ಜೊತೆ ಮತ್ತಷ್ಟು ವಿಶೇಷತೆಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಹೋಸ್ಟ್ ಶ್ವೇತಾ ಚಂಗಪ್ಪ ಹಾಗೂ ನಮ್ಮ ಕುರಿ ಪ್ರತಾಪ್ ಅವರು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀವಿ. ಮತ್ತೆ ಮುಂದಿನ ವಾರ ಸಿಗೋಣ. ನಿಮ್ಮ ಭೇಟಿ ಮುಂದಿನ ವಾರ. ಇದು ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ಸ್ ಸೂಪರ್ ಕ್ವೀನ್ ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ನಿರ್ಮಾ ಅಡ್ವಾನ್ಸ್ಡ್ ಡಿಟರ್ಜೆಂಟ್, ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಟಾಟಾ ಬೈ ಬೈ, ಸಿ ಯು.